ಆಕಾಶವಾಣಿ ಭದ್ರಾವತಿ ಸಲ್ಲಾಪ ಭಾನುವಾರದ ವಿಶೇಷ ಕಾರ್ಯಕ್ರಮ. ಭಾಗವಹಿಸುವ ಅತಿಥಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ರವಿ ಡಿ ಚನ್ನಣ್ಣನವರ್. ಇವರೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ ಶ್ರೀ ನಾರಾಯಣ ಎಂ ಭಟ್. ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ಇವತ್ತಿನ ಸಲ್ಲಾಪ ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂತ ಕಾರ್ಯಕ್ರಮ. ಇವತ್ತಿನ ಆತ್ಮೀಯ ಸಲ್ಲಾಪ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಶ್ರೀಯುತ ರವಿ ಡಿ ಚಿನ್ನಣ್ಣನವರು ಪಾಲ್ಗೊಳ್ಳುತ್ತಿದ್ದಾರೆ. ನಮಸ್ಕಾರ SP ಸಾಹೇಬರಿಗೆ. ನಮಸ್ಕಾರ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳುತ್ತಿರುವುದು ತುಂಬಾ ಸಂತೋಷದ ವಿಚಾರ. ನಮ್ಮ ಶ್ರೋತೃಗಳು ಈ ಆಕಾಶವಾಣಿ ಭದ್ರಾವತಿ ಮೂಲಕ ತಮ್ಮ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಒಂದು ಅವಕಾಶ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಖಂಡಿತ ಬರಲಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಆತ್ಮೀಯವಾದಂತಹ ಒಂದು ಕಾರ್ಯಕ್ರಮ. ಇಲ್ಲಿ ತಾವು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಷ್ಟೇ ಅಲ್ಲ, ನಮ್ಮ ಶ್ರೋತೃಗಳ ಹಿತೈಷಿಗಳು, ನಮ್ಮ ಜಿಲ್ಲೆಯ ಜನರ ರಕ್ಷಣೆಯನ್ನ ಮಾಡುವಂತ ಒಬ್ಬ ಹಿರಿಯಣ್ಣನ ತರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ತಿದ್ದೀರಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಜಿಲ್ಲೆಯ ಅನೇಕ ಜನರಿಗೆ ಕುತೂಹಲ ಇರುತ್ತೆ ನಮ್ಮ ಹೊಸ ಸಾಹೇಬ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಮೊದಲಿಂದ ಶುರು ಮಾಡೋಣ ಸರ್. ತಾವು ಎಲ್ಲಿಯವರು, ಎಲ್ಲಿ ಹುಟ್ಟಿ ಬೆಳೆದವರು, ನಿಮ್ಮ ಹಿನ್ನೆಲೆ ಏನು, ಬಾಲ್ಯ ಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಾವು ತಿಳಿಸ್ಕೊಡಿ ಸರ್. ನನ್ನೂರು ಗದಗ ಜಿಲ್ಲೆ ಒಂದು ಪುಟ್ಟ ಗ್ರಾಮ ನೀಲ್ಗುಂದ ಅಂತ ಹೇಳಿ. ನಮ್ದು ಮೂಲತಃ ಕೃಷಿ ಕುಟುಂಬ. ನನ್ನ ತಂದೆ ತಾಯಿಗಳೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದವರು. ತಂದೆ ಹೆಸರು ದ್ಯಾಮಪ್ಪ ಅಂತ, ತಾಯಿ ರತ್ನಮ್ಮ. ನಮ್ಮ ತಂದೆ ತಾಯಿಗೆ ನಾವಿಬ್ರು ಮಕ್ಕಳು, ನಾನು ಮತ್ತು ನನ್ನ ತಮ್ಮ ರಾಘವೇಂದ್ರ ಅಂತ. ಬಾಲ್ಯ ಒಂಥರ ನನ್ನ ಬಾಲ್ಯ, ನಾನು ಆಲ್ಮೋಸ್ಟ್ ಒಂದು ಬಹುಶಃ ನನ್ನ ವಯಸ್ಸು 7-8 ಇರಬಹುದು. 7-8ನೇ ವಯಸ್ಸಿಗೆ ನಾವೆಲ್ಲ ಮನೆ ಕೆಲಸದ ಜೊತೆ ಹೊಲ ಕೆಲಸ ಆರಂಭ ಮಾಡಿದವರು. ಪ್ರಾಥಮಿಕ ಶಿಕ್ಷಣ ಯಾವತ್ತು ಸೀಸನ್ ಬರ್ತದೋ ಅವತ್ತೆಲ್ಲ ಆಫ್ ನಾವು ಸ್ಕೂಲಿಂದ. ಶೇಂಗಾ ಕೇಳೋದು ಬಂದ್ರೆ ಶೇಂಗಾ, ಹತ್ತಿ, ಮೆಣಸಿನಕಾಯಿ, ಹೆಸರು ಕಾಳು. ಬಹಳಷ್ಟು ಸಾರಿ ಶಾಲೆಗಿಂತ ಹೊಲದಲ್ಲೇ ಹೆಚ್ಚಿಗೆ ಇದ್ದವ್ರು ನಾವೆಲ್ಲ. ನಾನಷ್ಟೇ ಅಲ್ಲ, ನನ್ನ ವಯೋಮಾನ ಸಹಜವಾಗಿರ್ತಕ್ಕಂಥ ಎಲ್ಲಾ ಹುಡುಗರು ಕೂಡ ನಮ್ಮೂರಲ್ಲೇ. ಹಾಗೆ 7ನೇ ತರಗತಿವರೆಗೂ ಕೂಡ ನಾನು ಕಲ್ತಿದ್ದು ನಮ್ಮೂರಲ್ಲೇ, ಸ್ವಂತ ನಮ್ಮೂರು ನೀಲ್ಗುಂದದಲ್ಲೇ. ಈ ಎಲ್ಲಾ ಸಂದರ್ಭಗಳಲ್ಲಿ ನನ್ನ ತಂದೆ ತಾಯಿಗಳು ತುಂಬಾ ಮುಗ್ಧರು ಇವತ್ತಿಗೂ ಕೂಡ. ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಆದರೆ ಆವಾಗ ನಮ್ಮ ಕೃಷಿ ಕುಟುಂಬ ಆಗಿರೋದ್ರಿಂದ ಮನೆಯನ್ನ ನಡೆಸುವ ಜವಾಬ್ದಾರಿ ನನ್ನ ತಂದೆ, ನನ್ನ ತಾಯಿ. ನಾನು ಬರ್ಬರ್ತಾ ವಯಸ್ಸಾದಂತೆ ನನಗೂ ಕೂಡ ಸಮಪಾಲನ್ನು ನಾವು ಹಂಚ್ಕೊಂಡು ಬೆಳೆದಿದ್ವಿ. 8ನೇ ತರಗತಿಯನ್ನ ನಾನು ಓದಿದ್ದು ಸೊರಟೂರಲ್ಲಿ. 9th, 10th, 9 ಮತ್ತು 10ನೇ ತರಗತಿ ಮುಳುಗುಂದಲ್ಲಿ, ನಮ್ಮೂರಿಂದ 8 ಕಿಲೋಮೀಟರ್. ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮೂರಿನಿಂದ ಬಸ್ ಒಂದೇ ಇತ್ತು. ನಾವು ಬಸ್ಗೆ ಪಾಸು ಇವತ್ತಿಗೂ ನಾನು ನೆನಪಿದೆ, 150 ರೂಪಾಯಿ. ನಾವು ಬಸ್ ಪಾಸ್ ತಗೊಂಡಿರ್ಲಿಲ್ಲ. ಓಡ್ತಾ ಇದ್ವಿ ಹೈಸ್ಕೂಲ್ಗೆ. ಪ್ರತಿದಿನ ರೋಡಲ್ಲಿ ಹೋದ್ರೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ 8 ಕಿಲೋಮೀಟರ್ ದಾರಿಯನ್ನ ಸಮೀಪ ಮಾಡ್ಲಿಕ್ಕೆ ಒಂದು ಊಹಾತ್ಮಕ ಒಂದು ರೇಖೆ ಎಳಿತಾ ಇದ್ದೆ ನಾನು. ಅದ್ರ ಮೂಲಕ ಹೊಲದಲ್ಲಿ ಅಡ್ಡ ಬಿದ್ದು ಓಡಿ ಹೋಗ್ಬಿಡ್ತಾ ಇರೋದು. ಆ ತರ ಶಾಲೆ ಮುಗಿದ ತಕ್ಷಣ ಮತ್ತೆ ಓಡಿ ಬರೋದು, ಹೊಲದಲ್ಲೆಲ್ಲ ಕೆಲಸ ಮಾಡೋದು. ಇವತ್ತಿಗೂ ನಮ್ಮ ಊರಲ್ಲಿ ಹೇಳ್ತಾರೆ, 10ನೇ ತರಗತಿ ನಾನು ಇಡೀ ಸೆಂಟರ್ಗೆ ಫಸ್ಟ್ ಆದಾಗ 88% ಜೊತೆ ಬಹಳಷ್ಟು ಜನರಿಗೆ ನನ್ನ ಊರಲ್ಲಿ ನಾನು ದ್ಯಾಮಪ್ಪನ ಮಗ ಶಾಲೆಗೆ ಹೋಗ್ತಾನೆ ಅನ್ನೋದೇ ಗೊತ್ತಿರ್ಲಿಲ್ಲ. ಎಲ್ಲ ಈ ದಸರಾ ರಜೆ ಮತ್ತು ಈ ಬೇಸಿಗೆ ರಜೆಗಳಲ್ಲೆಲ್ಲ ನಾವೆಲ್ಲ ಈ ಕಾಪಿ ಸೀಮಿ ಅಂತ ಕರಿತೀವಿ ನಾವು, ಚಿಕ್ಕಮಂಗ್ಳೂರು, ಈ ಶಿವಮೊಗ್ಗ ಬೆಲ್ಟ್ ಅನ್ನ, ಈ ಕಡೆ ಎಲ್ಲ ಕೆಲಸಕ್ಕೆ ಇರೋರು. ಸೊ ಹಾಗೆ ನಮ್ಮ ಬಾಲ್ಯ, ಶಾಲೆ, ಕಲಿಕೆ, ದುಡಿಮೆ, ಆ ಎಲ್ಲ ಬಹಳ ಲೇಟಾಗಿ ಅನುಭವಿಸಬೇಕಾದ ಎಲ್ಲಾ ಕಷ್ಟಗಳನ್ನ 15-16ನೇ ವಯಸ್ಸಿಗೆ ಮುಗಿಸ್ಬಿಟ್ಟಿದ್ವಿ, ಆಲ್ಮೋಸ್ಟ್ ಅರ್ಧ ಕೋಟ. ಸೊ ಹಾಗಾಗಿ ಇವತ್ತಿಗೂ ಆ ಗಟ್ಟಿತನ ಉಳಿದಿದೆ. ನನ್ನ ತಂದೆ ತಾಯಿಗಳ ಬಗ್ಗೆ ಇವತ್ತಿಗೂ ನನಗೆ ಹೆಮ್ಮೆ ಇದೆ. ನನಗೇನವರು ಇಂಗ್ಲಿಷ್ ಕಾನ್ವೆಂಟಿಗೆ ಸೇರಿಸ್ಲಿಲ್ಲ ಅಥವಾ ಇಂಗ್ಲಿಷನ್ನು ಹೇಳಿಕೊಡದಿರ್ಬೋದು, ಕೇಳಿದ್ದೇನೆಲ್ಲ ಕೊಡದಿರ್ಬೋದು, ಆದರೆ ಬದುಕುವ ರೀತಿ ಕಲಿಸ್ತಿರು. ಯಾವುದಕ್ಕೂ ಹೆದರದೆ 8-9ನೇ ವಯಸ್ಸಿಗೆ ಹೊಲಗಡೆ ಕರ್ಕೊಂಡು ಹೋಗಿ ದುಡಿಯೋ ಶಕ್ತಿ. ಬಹಳ ಸಮಸ್ಯೆಗಳು ಬಂದಾಗ್ಲೆಲ್ಲ ಇದನ್ನು ಮೀರಿ ಕೂಡ ಬೆಳಿಬಹುದು ಅನ್ನೋ ಛಲ, ನಂಬಿಕೆ, ಆ ಕಷ್ಟಗಳನ್ನ ತುಂಬಿಸಿಕೊಟ್ರು. ಆ ಗಟ್ಟಿತನ ಇವತ್ತಿಗೂ ನಮ್ಮಲ್ಲಿದೆ. ಅದೇ ಒಂದು ಧೈರ್ಯದಿಂದ ಮುಂದೆ ಎಲ್ಲ ನಾವು ಬೆಳೆದ್ವಿ. ನಮ್ಮೂರು ಬಯಲ್ಸೀಮೆ, ಅಲ್ಲೆಲ್ಲ ಇಲ್ಲಿ 1 ಎಕರೆ, ಅಲ್ಲಿ 10 ಎಕರೆ ಸಮ. ಇಲ್ಲಿ ಒಂದು ಅಡಿಕೆ ತೋಟದಲ್ಲಿ 1 ವರ್ಷಕ್ಕೆ ಲಕ್ಷಾಂತರ ಬೆಳಿತಾರೆ, ಒಳ್ಳೆ ರೇಟ್ ಬಂದ್ರೆ. ನಮ್ಮೂರಲ್ಲಿ 3 ವರ್ಷ ಮಳೆನೇ ಆಗಕ್ಕಿಲ್ಲ. ಬರ ಬಂದ್ಬಿಟ್ರೆ ಸಾಕು, ಬೆಂಗಳೂರು, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಗೂಳೆ ಹೋಗ್ಬಿಡ್ತಾರೆ ಎಲ್ಲ, ಮಕ್ಕಳು ಮರಿ ಎಲ್ಲ ಕಟ್ಕೊಂಡು. ಅಂತ ಊರಲ್ಲಿ ಬಟ್ ನಮಗ ತಿಳಿದು ಬಂದಿದ್ದು, ನಮ್ಮಲ್ಲಿ ಉಳಿದಿದ್ದು ಏನಂದ್ರೆ ಬಹಳ ಮುಗ್ಧತೆ ಜೊತೆ ಪ್ರಾಮಾಣಿಕತೆ, ಗಟ್ಟಿತನ, ತೋರಿಕೆಗಳಿಂದ ಹೊರತಾದ ಬದುಕು. ಅದಕ್ಕೆ ಉಪಮೇಯ ಅಲಂಕಾರಗಳನ್ನ ನಮ್ಮೂರ್ ಕಡೆ ಹಚ್ಚಕ್ಕಿಲ್ಲ. ಸೀದಾ ನೇರ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಅದು ಇದುವರೆಗೂ ಕೂಡ ನನ್ನಲ್ಲಿ ಉಳ್ಕೊಂಡು ಬಂದಿದೆ.
ನೇರ ಆಗತ್ತಂದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಬಾಲ್ಯದಲ್ಲಿ ಅಂದು ನಾನು ಕಲಿತ ಪಾಠ ಮತ್ತು ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮೂರು ನೋಡಿ, ಬಾಲ್ಯ ಅಂತ ತಕ್ಷಣ ಇದನ್ನ ಹೇಳಲೇಬೇಕು. ಇವತ್ತಿಗೂ ಕೂಡ ನಾವೆಲ್ಲರಿಗೂ ಕಾಕ, ಅಣ್ಣ, ಚಿಕ್ಕಪ್ಪ, ಮಾವ, ಅತ್ತೆ ಹೀಗ್ ಕರಿತೀವಿ. ಯಾರೇ ಇರಲಿ, ಮಾನವೀಯ ಸಂಬಂಧಗಳನ್ನ ಗೌರವಿಸುವ ಒಂದು ಪರಿಪಾಠ ನಿಮ್ಮಲ್ಲಿದೆ, ಇವತ್ತಿಗೂ ಇದೆ. ಊರಿಗೆ ಹೋದ್ರೆ ನನ್ನ ಗಾಡಿನ ನಾನು ಗದಗ ಐಬಿ ಕಳಿಸ್ಬಿಡ್ತೀನಿ. 3 ಕಿಲೋಮೀಟರ್ ಮೊದಲೇ ನಡ್ಕೊಂತ ಹೋಗೋದು, ಲಪಾಟಿ ಹಾಕೊಂಡು ಅಡ್ಡಾಡೋದು, ಕಾಕ ಆರಾಮಿದ್ದೀರಾ, ಮಾಮ ಹೇಗಿದೀಯಾ, ಅತ್ತೆ ಹೇಗಿದೀಯಾ ಅಂತ. ಇವತ್ತಿಗೂ ಅದು ನಮ್ಮ ಊರಲ್ಲಿದೆ. ಆಮೇಲೆ ನಮ್ಮ ಕಡೆ ಬಿಸಿ ಜೋಳದ ರೊಟ್ಟಿ ಮಾಡ್ತಾರೆ. ರೊಟ್ಟಿ ಮಾಡ್ಬೇಕಾದ್ರೆ ಕಡ ತಗೊಳ್ತೀವಿ ನಾವು, 1 ಅರ್ಪವು 2 ಅರ್ಪವು. ಮನೆಯಿಂದ ಮನೆಗೆ ಕರಿಬೇವು ಒಂದು ಯಾರ ಹಿತ್ತಲ್ದಾಗ ಬೆಳೆದ್ರೆ ಎಲ್ಲರೂ ಹಂಚ್ಕೊಳ್ಳೋದು, ಮನೆಯಲ್ಲಿ ಒಂದು ಆಕಳ ಇಳಿದ್ರೆ ಗಿಣ್ಣ ಎಲ್ಲರೂ ಊರಿಗೆ ಹಂಚೋದು, ಆಮೇಲೆ ಯಾರೋ ಒಬ್ರು ಸೀಮಂತ ಕಾರ್ಯ ಆದ್ರೆ ಉಳಿದ ಅಡುಗೆನೆಲ್ಲ ಊರಿಗೆಲ್ಲ ಹಂಚೋದು. ಈ ರೀತಿಯ ಸಂಸ್ಕೃತಿ ನಾನು ಇವತ್ತು ಪೊಲೀಸ್ ಇಲಾಖೆಗೆ ಬಂದನಂತ ನೋಡೋ ಬಹಳಷ್ಟು ಸಮಸ್ಯೆಗಳಿಗೆ ಉತ್ತರ ಆ ಹಳ್ಳಿಯಲ್ಲಿದೆ ಅಂತ ನನಗನ್ಸುತ್ತೆ. ಯಾರಲ್ಲಿ ಈ ಮೂಲಭೂತ ಗುಣಗಳನ್ನು ಒಳಗೊಂಡಿರ್ತಾರೋ ಅವ್ರಿಗೆ ಯಾವುದೇ ಅಕಾಡೆಮಿಕ್ಸು ಭಾರ ಅಂತ ಅನ್ಸಲ್ಲ. ಯಾವುದೇ ಸಮಸ್ಯೆಗಳು ಬಂದಾಗ ಹೆದರಲ್ಲ. ನಾವೆಲ್ಲ ಹೆಂಗಂತಿದ್ವಿ ಅಂತಂದರೆ, ನಾನು ಪ್ರಥಮ ಬಾರಿಗೆ UPSC ಬರೆದಾಗ ನನ್ನ ಹತ್ರ ಏನಿದೆ ಕಳ್ಕೊಳ್ಳಿಕ್ಕೆ, ಇರುವ ಎಲ್ಲ ಅವಕಾಶಗಳು ಪಡೆದುಕೊಳ್ಳುವುದಕ್ಕೆ ಅಂತಿದ್ದೆ. ನಾವಿದನ್ನು ಕಲ್ತಿದ್ದು ನನ್ನ ತಾಯಿಯಿಂದ. ನಮ್ಮ ತಾಯಿ ಹೇಳೋರು ಉತ್ತರ ಕರ್ನಾಟಕ ಭಾಷೆಲಿ, ಬಂದ್ಬಿಡಪ್ಪ ನೀನು ತಮ್ಮ, ಅಲ್ಲಿ ಏನು ಹೆಚ್ಚಿಗೆ ಇಲ್ಲಿ ಬಂದ್ರೆ ಊರಾಗ ಆರಾಮಿರ್ತೀವಿ ನಾವು. ಸರ್, ಈಗ ತಮ್ಮ ಬಾಲ್ಯದ ಸವಿನೆಯ ನೆನಪುಗಳನ್ನು ಇವತ್ತು ನಮ್ಮ ಶ್ರೋತೃಗಳ ಜೊತೆ ತಾವು ಹಂಚ್ಕೊಳ್ತಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಕೆಲವು ಚಿತ್ರಗೀತೆಗಳನ್ನು ಸಹ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಯಾವ ಚಿತ್ರಗೀತೆಯನ್ನು ಪ್ರಸಾರ ಮಾಡೋಣ? ನಿಮ್ಮ ಮೆಚ್ಚಿನ ಚಿತ್ರಗೀತೆ ಯಾವುದು ಸರ್? ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ತಮ್ಮ ಬಾಲ್ಯದ ನಂತರ ನಿಮ್ಮ ಕಾಲೇಜು ಜೀವನ ಮತ್ತೆ ನೀವು ಈ ಪೊಲೀಸ್ ಸೇವೆಗೆ ಬರಬೇಕಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಇದಕ್ಕೆ ಪ್ರೋತ್ಸಾಹ ಮತ್ತೆ ಇದಕ್ಕೆ ಸ್ಫೂರ್ತಿಗಳು ಏನೇನು, ಆ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಕಾಲೇಜು ಜೀವನ ನಿಜವಾಗಿಯೂ ನನ್ನ ಬಹಳ ಪ್ರಮುಖ ಘಟ್ಟ, ಬಹಳ ಡಿಫಿಕಲ್ಟ್ ಕೂಡ, ಬಹಳ ಕಠಿಣವಾದ ನಾನು ಬದುಕನ್ನ ಕಂಡಿದ್ದು ಅಂತಂದ್ರೆ ನನ್ನ ಕಾಲೇಜು ದಿನಗಳಲ್ಲಿ. ಅದು PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ನನ್ನ ಗ್ರಾಜುಯೇಷನ್ ಡಿಗ್ರಿವರೆಗೆ ಈ 5 ವರ್ಷಗಳ ಕಾಲ ಬಹುಶಃ ನನಗೆ ಬುದ್ಧಿ ತಿಳಿಯಲಿಕ್ಕೆ ಆರಂಭ ಆಗಿತ್ತೇನೋ, ಹಾಗಾಗಿ ನನಗೆ ಇವತ್ತಿಗೂ ಎಲ್ಲ ನೆನಪಿದೆ. ನನ್ನ ಬಾಲ್ಯದ ದಿನಗಳಲ್ಲೂ ಅಷ್ಟೇ ಕಷ್ಟ ಇದ್ರೂ ಕೂಡ ಅದು ನೆನಪಿರಲ್ಲ. ಯಾಕೆ ಅಂದರೆ ನಾನು ನೆನಪಿಟ್ಕೊಳ್ಳಿಕ್ಕೆ ಆಗಿಲ್ಲ. ಬಟ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನೂ ನನ್ನ ತಂದೆ ತಾಯಿಗಳಾವಾಗ ಅನುಭವಿಸ್ತಾ ಇದ್ರು. ನಾನು ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿಗೆ ಬಂದಾದ ತಕ್ಷಣ ನಾನೇ ಫಸ್ಟ್ ರೆಸ್ಪಾಂಡೆಂಟ್ ಆದೆ ಎಲ್ಲದಕ್ಕೂ ಕೂಡ. ಮನೆಯ ಜವಾಬ್ದಾರಿ ಹೊತ್ತುಕೊಳ್ಳುವುದರ ಜೊತೆಗೆ ಕಲಿಕೆ. ನಾನು SLC 88, ಆವತ್ತು ನಿಜವಾಗಿ ನಾನು IAS ನನ್ನ ಕನಸು ಮನಸ್ಸಲ್ಲೂ ಇರಲಿಲ್ಲ. ನನಗಿದ್ದು ಬಸ್ ಕಂಡಕ್ಟರ್ ಆಗ್ಬೇಕು. 88% ಮಾಡಿದ್ದೀನಿ. ಏನು ಬಸ್ ಕಂಡಕ್ಟರ್ ಅಲ್ಲಿ ಏನು ವಿಶೇಷ ಕಂಡಿದ್ರು? ಇಮಿಡಿಯೇಟ್ ಸರ್, ವಿಶೇಷ ಅನ್ನೋದಕ್ಕಿಂತ ಬಹಳ ಅನಿವಾರ್ಯತೆ ಇತ್ತು. ನಾನು ನೌಕರಿ ತಗೋಬೇಕಷ್ಟೇ, ನಮ್ಮ ಮನೆ ನಡೆಸಬೇಕು. ಅಟ್ಲೀಸ್ಟ್ ಬಸ್ ಕಂಡಕ್ಟರ್ ಆದ್ರೆ ನಡೆದು ಬಿಡುತ್ತಪ್ಪ, 3,000 ಅಂತೆ ಸಂಬಳ, ನಡೆದು ಬಿಡುತ್ತೆ ಅಂತ ಹೇಳಿ. ಹಾಗಿದ್ದಾಗ ನನಗೆ ನನ್ನ ಬದುಕಿನಲ್ಲೇ ನನ್ನ ಬಹಳಷ್ಟು ಬದಲಾವಣೆಗೆ ಕಾರಣ ಕೇವಲ 3 ಜನ ವ್ಯಕ್ತಿಗಳು. ಒಂದು ನನ್ನ GG ಚೌಡಿ ಟೀಚರ್ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ, ಎರಡನೇದ್ದು ನಮ್ಮ S ಚಂದ್ರಶೇಖರ್ ಇಲ್ಲೇ ಚನ್ನಗಿರಿ ಸೋಮಲಾಪುರದವರು, ಮತ್ತು RR ಪಟ್ಟಣ್, ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ. ಇವ್ರು ಯಾಕೆ ಪ್ರಮುಖರು ಅಂತಂದ್ರೆ ನನ್ನ ಜೀವನ ಸೆಲೆ ಅಂತ ಏನ್ ಕರಿತೀವಿ, ಉತ್ಸಾಹ, ಚಿಲುಮೆಗೆ ಇವ್ರು ಹೇಗೆ ಕಾರಣೀಭೂತರು ಅಂದ್ರೆ, ನಾನೆಲ್ಲ ಸ್ಕೂಲ್ ಬಿಟ್ಟು ಹೊಂಟೋಗ್ಬಿಡ್ತಿದ್ದೆ ಹೊಲಕ್ಕೆಲ್ಲ. ಆಬ್ಸೆಂಟು ಫುಲ್, ಬರ್ತಾನೆ ಇಲ್ಲ ಸ್ಕೂಲ್ಗೆ, ಎಳ್ಕೊಂಬರೋದು ಹೊಲದಾಗಿಂದ. ನಮ್ಮ GG ಚೌಡಿ ಟೀಚರ್, ನೀನ್ ಬರೆಯಯ್ಯ, ನೀನ್ ಬರೆಯ ಪರೀಕ್ಷೆ, ನೀನ್ ಏನೋ ಇದೆಯಪ್ಪ, ನೀನ್ ಬರೆದು ಹೋಗು ಸಾಕು, ನಾನೆಲ್ಲ ಪರೀಕ್ಷೆ ನೋಡ್ಕೊಳ್ತೀನಿ ಅನ್ನೋರು. ಆಬ್ಸೆಂಟ್ ಆಗಿಬಿಟ್ರೆ, ಗೈರ್ ಹಾಜರಾಗ್ಬಿಟ್ರೆ ಹೊರಗಡೆ ನಿಲ್ಲಿಸೋರು. ನಮ್ಮ ಕಡೆ ಎಲ್ಲ ಅವ್ರು ನನ್ನ ನಿಲ್ಲಿಸ್ತಿರ್ಲಿಲ್ಲ. ರವಿ ಒಬ್ಬನು ಒಳಗಡೆ ಬಿಡಿ ಅನ್ನೋರು, ಪರೀಕ್ಷೆ ಬರ್ಸೋರು. ಐ ಟಿಲ್ ಟುಡೇ ರಿಮೆಂಬರ್, ನನಗೆ ಇವತ್ತಿಗೂ ನೆನಪಿದೆ. ನಾನು ಗೋವಾಕ್ಕೆ ಹೋಗ್ಬಿಟ್ಟಿದ್ದೆ ಒಂದ್ಸಾರಿ 7th ಇದ್ದಾಗ. ಆಲ್ರೆಡಿ ನಾನು ಸ್ವಲ್ಪ ಇವತ್ತು ತೆಳ್ಳಗಾಗಿದ್ದೀನಿ, ಎಲ್ಲ ಈ ಡೈಟಿಂಗ್ ಗೀಟಿಂಗ್ ಅನ್ಕೊಂಡು. ಅವಾಗೆಲ್ಲ ತುಂಬಾ ಹೆಫ್ಟಿ ಫೆಲೋ, 2 ಸಿಮೆಂಟಿನ ಚೀಲ ನಾನು 14ನೇ ವಯಸ್ಸಿಗೆ ಎತ್ತವನು, ಸಿಕ್ಕಾಪಟ್ಟೆ ಕೂದಲ ಬಿಟ್ಟಿರುವೆ. ತಗೊಂಬರೋರು ವಾಪಸ್ ನನ್ನ, ನೀ ಪರೀಕ್ಷೆ ಬರಿ ಅಂತ ಬರ್ಸ್ಲಿಕ್ಕೆ
ಹಚ್ಚಿದ್ರು. ಅವರು ನನಗೆ ಇವತ್ತಿಗೂ ಕೂಡ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ್ಯಾಮ್. ಬಹಳ ನನ್ನ ಜೀವನವೇ ಅವ್ರಿಗೆ ಮುಡುಪು. ಬಹುಶಃ ಅವ್ರು ನನ್ನನ್ನು ಏನ್ ಕಂಡ್ರು ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಅವ್ರು ನಾನು ಬಿಡ್ತಿರ್ಲಿಲ್ಲ. ತಲೆ ಒಡೆದು 14 ಸ್ಟಿಚ್ ಆಗಿತ್ತು ನಂದು ಯಾವ್ದೋ ಸಣ್ಣ ಗಲಾಟೆಯಲ್ಲಿ. ಮನೇಲಿ ಇಟ್ಕೊಂಡು ಚಿಕ್ಕು ತಿನ್ಸಿದ್ರು ಅವ್ರು ನನಗೆ. ಚಿಕ್ಕು ಅಂದ್ರೆ ನಮ್ಗೆ ಹಬ್ಬ. ಈ ನೆಲ್ಲಕ್ಕಿ ಅಂತೀವಿ ನಾವು. ಈ ಭತ್ತದ ಅನ್ನ ಮಾಡಿದ್ರೆ ನಮ್ಮ ಊರಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಮಾಡೋರು. ಇಲ್ದೆ ಹೋದ್ರೆ ಸಂಗಟಿ ರೊಟ್ಟಿ ಕಡಕ್ ರೊಟ್ಟಿ ತಿಂದು ಬೆಳೆತಂತವ್ರು ಚಿಕ್ಕು ಹಣ್ಣು ತಿನಿಸಿಟ್ಟಾಗ ಈ ಅಮ್ಮ ನನ್ನಲ್ಲಿ ಏನ್ ನೋಡೈತಪ್ಪ, ಇಷ್ಟೆಲ್ಲ ಕೇರ್ ತಗೊಳ್ತಾರೆ, ಇವ್ರು ಹೇಳ್ತಾರೆ ಅಂದ್ರೆ ನಾನು ಓದ್ಬೇಕಪ್ಪ. ನನ್ನ ಜೀವನದಲ್ಲಿ UPSC ಪರೀಕ್ಷೆವರೆಗೂ ನಾನು ಅಕಾಡೆಮಿಕ್ಸ್ ಓದಿದ್ ಬಹಳ ವಿರಳ, ಬಹಳ ಕಡಿಮೆ ಅವಧಿ. ನನಗೆ ಇವತ್ತಿಗೂ ನೆನಪಿದೆ. ನಾನು SLC 23 ದಿನ, 7th ಅಂತೂ ಹೆಂಗ್ ಬಂದ ದೇವ್ರಿಗೆ ಗೊತ್ತು, ನನಗೆ ಇವತ್ತು ನೆನಪಿಲ್ಲ ಅದು. PUCನೂ ಕೂಡ ಅಷ್ಟೇ, ಒಂದೇ ತಿಂಗಳು. ಡಿಗ್ರಿ ಅಂತೂ ಲೆಕ್ಕಕ್ಕೆ ಇಲ್ಲ, ಬರೀ ಲೈಬ್ರರಿ ಪೇಪರು, ಯಾವುದೋ ಜೀವನ ಕಥೆ ಅಂತ ಓದ್ತಿದ್ದೆ. ಹಾಗಿದ್ದಾಗ ನನ್ನನ್ನು ಹಿಡಿದು ತೆಗೆದುಕೊಂಡು ಬಂದು ಅವರು ನನ್ನನ್ನು ಓದಿಸಿದ್ರು. ಅದಾದ ನಂತರ ನನ್ನ RR ಪಟ್ಟಣ್ ಮತ್ತು S ಚಂದ್ರಶೇಖರ್ ಸರ್ ಅವರು ಕೂಡ ಹಾಗೆ. SLCಗೂ ಕೂಡ ನಾನು ಡ್ರಾಪ್ ಔಟ್. ಆಲ್ಮೋಸ್ಟ್ ನಾನು 3 ಸಾರಿ ಡ್ರಾಪ್ ಔಟ್ ಹುಡುಗ. ನಾನು ಸ್ಕೂಲಿಂದ ಹೊಂಟೋಗ್ಬಿಡುವೆ. ಇದರಲ್ಲಿ ಏನಿದೆಯಪ್ಪ ಶಾಲೆಯಲ್ಲಿ, ಹೊರಗಡೆ ದುಡಿದ್ರೆ ದುಡ್ಡು ಕಾಸು ಬರ್ತದೆ, ಸಂತೆ ಆಯ್ತದೆ, ಮನೇಲಿ ಊಟ ಆಯ್ತದೆ, ಆ ಕಾನ್ಸೆಪ್ಟ್ ಇದ್ದದ್ದು. ಬಿಕಾಸ್ ಆ ಹಂತಕ್ಕೆ ಬರುವಾಗಲೇ ನಮ್ದೇನಿಲ್ಲ, ನಮ್ಮ ಜಮೀನ್ ಇದ್ರೂ ಕೂಡ ಪೂರ್ತಿ ಬರ, ಏನು ಬೆಳೆಯಕ್ಕಿಲ್ಲ. ಬೆಳೆದ್ರು ಕೂಡ ವಾಪಸ್ ಅದು ಬಿತ್ತದ ಬೀಜದ್ದು ಕೂಡ ದುಡ್ಡು ಹೊಂಡ್ತಿರ್ಲಿಲ್ಲ. ಸೊ ಹಾಗಿದ್ದಾಗ ನನ್ನ RR ಪಟ್ಟಣ್ ಸರ್ ಅವ್ರು ನನಗನ್ನೋರು, ಅವ್ರ ಉದಾಹರಣೆಗಳು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು 9th 10th ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳಿದಾಗ ನನಗೆ ಆಶ್ಚರ್ಯ ಆಗೋದು. ಏನಪ್ಪ ಇವನು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಬೀದಿ ದೀಪದಲ್ಲಿ ಓದಿದಂತೆ ಮನುಷ್ಯ, ಹಾಗೂ ಓದ್ಬಹುದಾ? ಒಬ್ಬ ಇಂಜಿನಿಯರು ಅದ್ಯಾವುದೋ ವಿದೇಶದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರಂತೆ, ಇಂಡಿಯಾ ಅಂತ ಒಂದು ಕಲ್ಲಿತ್ತಂತೆ, ಅದನ್ನ ತೆಗೆದ್ರೆ ಇಡೀ ಬ್ರಿಡ್ಜ್ ಬೀಳ್ತಿತ್ತಂತೆ. ಈ ದಂತಕಥೆಗಳಿಂದ ಸ್ಫೂರ್ತಿಗೊಂಡೆ ನಾನು. ಅಷ್ಟೊಂದು ಅವ್ರದ್ದೇನೋ ಮೆದುಳನ್ನ ಮ್ಯೂಸಿಯಂ ನಲ್ಲಿ ಇಟ್ಟಿದಾರಂತೆ ಅಂತ ಹೇಳಿ. ಈ ದೇಶ ಕಂಡ ಅತ್ಯಂತ ದೊಡ್ಡ ಮೇಧಾವಿ ಅಭಿಯಂತರ ಇಂಜಿನಿಯರ್ ಅಂತೆ ಅವರು. ಇಂಥ ಬಡತನದಲ್ಲೂ ಓದಿದ್ನ. ಅಂಬೇಡ್ಕರ್ ಇನ್ನೊಂದು, ನಮಗೆ ಅಂಬೇಡ್ಕರ್ 14 ಜನ ಮಕ್ಕಳು, 14ನೇವನು. ಇವನು ಓದವನಂತೆ, ಅಪ್ಪ ಮಲಗವನಂತೆ. ಆ ವ್ಯಕ್ತಿ ಏನೋ ಫಾರನ್ಗೆ ಹೋದಂತೆ, ಸಿಕ್ಕಾಪಟ್ಟೆ ಡಿಗ್ರಿ ಗಳಿಸಿದಂತೆ, ಭಾರತ ಸಂವಿಧಾನ ಬರೆದಂತೆ. ಹಂಗಿದಾರ, ಹಂಗೂ ಬದುಕಬಹುದಾ ಅಂತ ಅವ್ರು ಹೇಳ್ತಿದ್ದು. ನೋಡು, ಅವ್ರಿಗಿದ್ದು 2 ಕಣ್ಣು, 2 ಕೈ, 2 ಕಾಲು, ಇದೇ ಮೆದುಳು. ನಿನಗಿರೋದು ಅದೇ. ನಿನಗೂ ಅವ್ರಿಗೇನು ವ್ಯತ್ಯಾಸ ಇಲ್ಲೋ, ಓದಿದ್ರೆ ಮಾಡ್ಬೋದು ದಡ್ಡ ಅನ್ನೋರು. ಹೌದಾ ಸರ್, ಮಾಡೋಣ ಬಿಡಿ. ಹಂಗಾರೆ ಹುಡುಗಾಟದಲ್ಲೂ ಕೂಡ ಆ ಕತೆಗಳಿಂದ ನಾನು ಸ್ಫೂರ್ತಿಗೊಂಡೆ. ಯಾವುದನ್ನು ಓದದೆ, ನಾನು ತಿಳಿಯದೆ ಓದಲಿಲ್ಲ, ಅರ್ಥ ಮಾಡ್ಕೊಂಡೆ ಮುಂದಿಂದ ಹೋಗೋದು. ಯಾಕೆ ಬಹುಶಃ ನಾನು 23 ದಿವಸ ಅಥವಾ 6 ತಿಂಗಳು UPSC ಪರೀಕ್ಷೆ ಬರೆದು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಪುಸ್ತಕವನ್ನು ಯಾವತ್ತಿಗೂ ಅಂಕಕ್ಕಾಗಿ ಓದಲಿಲ್ಲ. ಓದೋದಾದ್ರೆ ಅದರಲ್ಲಿಂದ ಪ್ರಭಾವಿತನಾಗ್ಬೇಕು ನಾನು. ಹಿಂಗೆ ಇವತ್ತಿಗೂ ನನ್ನ ಗೆಳೆಯರಂತಾರೆ, ಏನೋ 2ನೇ ಪುಲ್ಕೇಶಿ ಅಂತ ಅಂತಿದ್ದೆ ನೀನು, 2ನೇ ಪುಲ್ಕೇಶಿನ ವಿಜಯನಗರದ ಅರಸ ಅಂತೇಳಿ ಹಿಂಗೆಲ್ಲ. ಬಟ್ ಅದು ಏನಾಯ್ತು, ಆ ಇಮಿಟೇಷನ್ ಅನ್ನೋದು, ಅನುಕರಣೆ ಅನ್ನೋದು ನನ್ನಲ್ಲಿ ಬದಲಾವಣೆಗಳನ್ನು ತರ್ತಾ ಬಂತು. ನನ್ನ ಹೆಸರು ರವಿ DC, ರವಿ ಚೆನ್ನಣ್ಣನವರಂತಾಗಿದ್ದು UPSC ಬಂದ್ಮೇಲೆ. ರವಿ DC ಅಂತ ಇದ್ದಿದ್ದನ್ನ ನಾನು ಅದನ್ನ ಅನ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದೆ. ನಾನ್ DC ಬೇಕಂತ ಹೇಳಿ. ಇದೆಲ್ಲದರ ಜೊತೆ ನನ್ನ ಅತಿ ದೊಡ್ಡ ಪ್ರೇರಣೆ ನನ್ನಲ್ಲಿದ್ದ ಕಷ್ಟಗಳು, ನನ್ನ ಬಡತನ, ನನ್ನ ತಂದೆ ತಾಯಿ, ನನ್ನ ಊರು, ನನಗಿದ್ದ ಸೌಲಭ್ಯಗಳ ಕೊರತೆ. ನಾವು ಪುಸ್ತಕ ಯಾವತ್ತೂ ಡಿಗ್ರಿಗೂ ತಗೊಂಡಿಲ್ಲ, UPSCಗೂ ತಗೊಂಡಿಲ್ಲ. ಬರೀ ಫ್ರೆಂಡ್ಸ್ ನೋಟ್ಸ್ ಓದಿ ಪಾಸ್ ಆಗಿದ್ದು. ನಾವೆಲ್ಲ ಫ್ರೆಂಡ್ಸ್ ನೋಟ್ಸ್ ಓದೇ ಪಾಸ್ ಆಗ್ತಿದ್ವಿ. ಸೊ ಹಾಗೆ ಅವು ಬಹಳ ಕಷ್ಟದ ದಿನಗಳಿದ್ದು. ಇದರಲ್ಲೆಲ್ಲ ನಾ ಕೆಲಸ ಮಾಡ್ತಿದ್ದೆ, ಯಾವುದಕ್ಕೂ ಹೆದರಿಲ್ಲ. ಇವತ್ತು ಇದನ್ನವರೆಗೂ ಕೂಡ ಯಾಕೆ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಅಥವಾ ಅವೆಲ್ಲ ಹಾಡುಗಳು ನನಗೆ ಸ್ಫೂರ್ತಿ. ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿಲ್ಲ ಅಂತ ಹೇಳೋರು ನಮ್ಮ ಸ್ವಾಮಿ ನಿರ್ಭಯಾನಂದ ಸರಸ್ವತಿ. ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಹಾಗಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದಾ? ಹೌದು ಅಂತ ಅನ್ನೋರವರು. ಸೊ ನನ್ನ ಅತಿ ಕಷ್ಟದ ಕಾಲದಲ್ಲಿ ನನಗೆಲ್ಲ ಸ್ಫೂರ್ತಿಯಾಗಿದ್ದು ಮಹಾನ್ ವ್ಯಕ್ತಿಗಳ ಚರಿತ್ರೆ. ಆಮೇಲೆ ನಾನು ಅದನ್ನ ನೋಡಿ ಬಿಡ್ಲಿಲ್ಲ, ಇವತ್ತಿಗೂ ನಾನು ಬಿಡಲ್ಲ. ನಾನು ಇತ್ತೀಚೆಗೆ ನನ್ನ ಕನಸು ಶುರುವಾಗಿರೋದು ಕಿರಣ್ ಬೇಡಿ ಅವ್ರ ಬಗ್ಗೆ. ಭಾರತ ಕಂಡ ಅತಿ ದೊಡ್ಡ IPS ಅಧಿಕಾರಿ ಅಂತ ಕರೀತಾರೆ ಅವರಿಗೆ. ಇವತ್ತು ಅವರು ರಾಜಕೀಯಕ್ಕೆ ಬಂದಿರಬಹುದು, ಅದು ಬೇರೆ ವಿಷಯ. ಹಾಗಾದ್ರೆ ನಾವು 5,000 ಜನ IPS ಅಧಿಕಾರಿಗಳಿದೀವಿ, ಅವ್ರ ತರ ಯಾರು ಇಲ್ವೇ ಇಲ್ವಾ ನಾವು ಅಂತ ನನ್ನ ಕನಸು ಇತ್ತೀಚೆಗೆ. ಅವ್ರು ಆಗಿದ್ದಾಗ SP ಆಗಿದ್ದಾಗ ಏನ್ ಮಾಡಿದ್ರು, ನಾನು ಎಲ್ಲಿ ಟ್ರೈನಿಂಗ್ ಆಯ್ತು, ಹೌದು ಅಲ್ಲೇ ಟ್ರೈನಿಂಗ್ ಆಗಿದೆಯಲ್ಲ. ಹಾಗೆ ಹೋಲಿಕೆ ಅವರಿಗೂ ನನಗಿರುವ ವ್ಯತ್ಯಾಸ ಏನು, ಅವ್ರು ಯಾಕೆ ಮಹಾನ್ ಸಾಧಕರಾದ್ರು, ನಾನು ಯಾಕೆ ಆಗಬಾರ್ದು ಅನ್ನೋ ಛಲ. ಆಮೇಲೆ ನಾನು ಬಹಳ ಕಷ್ಟಪಡ್ತೀನಿ. ನನಗೇನಾದ್ರೂ ಒಂದು ಸಣ್ಣ ಘಟನೆ ಆದ್ರೂ ನಾನು ಮಲಗಕ್ಕಿಲ್ಲ, ಅದು ಸಾಲ್ವ್ ಆಗೋವರೆಗೂ. ಏನಾದ್ರೂ ಕಲಿಬೇಕು ಅಂದ್ರೆ ಇತ್ತೀಚೆಗೆ ನಾನು ಸಂಸ್ಕೃತ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಂಸ್ಕೃತ ಕೊಳಲು ಬಾರಿಸಬೇಕು ಅಂತ ಆಸೆ. ಆಮೇಲೆ ಖಡ್ಗ ವಿದ್ಯೆ ಕಲಿಬೇಕು, ಕತ್ತಿ ವರ್ಷೆ. ನಾನು ಇತ್ತೀಚೆಗೆ ಎಲ್ಲಾ ಕಡೆ ಹೇಳ್ತಾನೆ ಇದ್ದೀನಿ. ಓಕಿನೋವಾ ಅಂತ ಜಪಾನ್ ದೇಶದಲ್ಲಿ ಒಳ್ಳೆ ಮಟೀರಿಯಲ್ ಸಿಗುತ್ತಂತೆ ಖಡ್ಗದ್ದು, ಅದನ್ನ ತರಬೇಕು ಅನ್ನೋ ನಂದು ಆಸೆ. ಅದರಿಂದ ಒಂದು ಖಡ್ಗ ಮಾಡಿಸ್ಬೇಕು ಅಂತ. ಹವ್ಯಾಸ ಅಥವಾ ಓದು ಆಸಕ್ತಿಯನ್ನ ಕೇವಲ ನಾನು ನಾಮಕೆ ವಾಸ್ತೆ ಮಾಡಲಿಲ್ಲ ಯಾವತ್ತು, ಇವತ್ತಿಗೂ ನಾನು ಮಾಡ್ತಿಲ್ಲ. ನಾನು ಕಲಿತೀನಿ, ಬೇಕಾದಲ್ಲಿ ಜನ ಐ ನೋ ವಾಟ್ ಐ ಆಮ್, ನನಗೆ ಗೊತ್ತಿದೆ ನಾನೇನು ಅಂತ. ನಾನು ಮುಂದೆ ಹೋಯ್ತಾ ಇರ್ತೀನಿ. ನನ್ನ ಊರಲ್ಲಿ ಬಹುಶಃ ಬಹಳಷ್ಟು ಜನ ನನ್ನ PUCಲಿ ನಗಾಡಿದ್ದುಂಟು.
ಅವನೇನು ಮಾಡ್ತಾನೆ, ನಾನು ರವಿ DC ಅಂದ ತಕ್ಷಣ ಏನಂತ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದೋಸ್ ಗೈಸ್. ನಾನು ಯಾವತ್ತೂ ಯಾರನ್ನು ದ್ವೇಷಿಸಿಲ್ಲ, ಇವತ್ತಿಗೂ ದ್ವೇಷ ಮಾಡಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅಂದ್ಬಿಡ್ತೀನಿ ಅಷ್ಟೇ ಹೊರತು ನನ್ನ ಶಕ್ತಿ ಪರಿಚಯ ಅವ್ರ ಜೊತೆ ಮಾಡ್ಕೊಳಿಕ್ ಹೋಗಲ್ಲ. ಐ ಫೈಟ್ ವಿತ್ ಮೈ ಸೆಲ್ಫ್. ನಾನು ನನ್ನ ಜೊತೆ ಮಾತ್ರ ಹೋರಾಟ ಮಾಡ್ತೇನೆ, ನನ್ನ ವೀಕ್ನೆಸ್ ಜೊತೆ ನಾನು ಹೋರಾಟ ಮಾಡ್ತೇನೆ. PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇದ್ದಾಗ ನಾನು ಗದಗಲ್ಲಿ ಆಲ್ರೆಡಿ ಕೆಲಸ ಆರಂಭ ಮಾಡಿದ್ದೆ. ಲಕ್ಷ್ಮೀ ಥಿಯೇಟರ್ ಅಲ್ಲಿ ಅಸುರ ಪಿಕ್ಚರ್ ರಿಲೀಸ್ ಆದಾಗ ನಾನು ಕೆಲಸ ಮಾಡಿದ್ದೀನಿ. ನವೋದಯ ಪೇಪರ್ ಹಾಕಿದ್ದೀನಿ. ಏನಾಗಿ ಕೆಲಸ ಮಾಡಿದಿರಿ ತಾವು? ಥಿಯೇಟರ್ ಬಾಯ್ ಆಗಿ ರೀಲ್ ಹಾಕಿದೀನಿ. ಯಜಮಾನ ಪಿಕ್ಚರು, ರಿಸ್ತಾ ಅಂತ ಹೇಳಿ ಅಕ್ಷಯ್ ಕುಮಾರ್ ಒಂದು ಬಂದಿತ್ತು, ಅದು ಅಂಜಲಿ ಗೀತಾಂಜಲಿ, ಇವೆಲ್ಲ ಕಹೋನಾ ಪ್ಯಾರ್ ಹೈ, ಆ ಎಲ್ಲ ಪಿಕ್ಚರ್ಗಳೆಲ್ಲ ರೀಲ್ ಹಾಕಿದೀವಿ. ಒಂಥರ ಅದು ಹೆಂಗಿತ್ತಂತಂದ್ರೆ ಪ್ರತಿ ಕೆಲಸವನ್ನು ನಾನು ಅಡ್ವೆಂಚರ್ ಆಗಿ ತಗೊಂಡೆ, ಸವಾಲಾಗಿ ತಗೊಂಡೆ. ನನಗೆ ಮಾಡ್ಲಿಕ್ಕೆ ಆಯ್ತದ, ಲೆಟ್ ಮಿ ಟ್ರೈ. ಸಣ್ಣ ಸೈಕಲ್ ಇತ್ತು ನಂದು, ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ 250 ರೂಪಾಯಿಗೆ. ಅವಾಗ ಆಲ್ರೆಡಿ ಸಂಬಳ ನಾನು ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗಲೇ ನಾನು ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಬಂದಿದ್ದು. ರಾಮಕೃಷ್ಣ ಆಶ್ರಮ ನಾನು ಸೆಕೆಂಡ್ PUC ಬಂದಾಗ್ಲೇ ನನಗೆ ಆಲ್ರೆಡಿ ಬುದ್ಧಿ ಹೆಚ್ಚಿಗೆ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಆರಂಭ ಮಾಡಿದ್ದೆ. ನನಗೆ ಯಾಕೆ ಇಷ್ಟು ಕಷ್ಟ, ನನ್ನ ತಂದೆ ತಾಯಿಗೆ ಯಾಕೆ ಇಷ್ಟು ಕಷ್ಟ, ಇಷ್ಟ್ಯಾಕೆ ಅಸಮಾನತೆ ಇದೆ. ಸಿಕ್ಕಾಪಟ್ಟೆ ಓದ್ತಾ ಇದ್ದೆ, ಓದಿದ್ರು ಕೂಡ ಎಲ್ಲೋ ಒಂದು ಕಡೆ ಅಸಮಾನತೆ, ನಿರ್ಲಕ್ಷ್ಯ ಅನ್ನೋದು ನನ್ನ ನಾವು ಕಾಡಿತ್ತು. ಅರೆ ಇವನ ನನಗೂ ಅವ್ರಿಗೆ ವ್ಯತ್ಯಾಸ ಏನ್ ಸ್ವಾಮಿ, ಅವನು ಅಷ್ಟೊಂದು ಚೆನ್ನಾಗವನೆ, ನಾನೇನ್ ತಪ್ಪು ಮಾಡಿವ್ನಿ, ಹುಟ್ಟು ನಾನು ಬಯಸಿದ್ದ ಅಲ್ವಲ್ಲ. ಹಾಗಿದ್ದರೆ ನನ್ನನ್ನ ಇವರು ನನ್ನ ಪ್ರತಿಭೆಯನ್ನ ಆಧರಿಸಿ ಯಾಕೆ ಗುರುತಿಸಲ್ಲ, ಹುಟ್ಟನ್ನೇ ಯಾಕೆ ತಗೊಳ್ತಾರೆ. ಒಂಥರ ಏನು ಕೋಪ, ಒಂಥರ ಅವ್ರನ್ನ ಏನೋ ಮಾಡ್ಬಿಡ್ಬೇಕು ಅನ್ನೋ ಸ್ವಭಾವ. ಹೋಟ್ಲಲ್ಲೇ ಕೆಲಸ ಯಾರಾದ್ರೂ ಬೈದ್ ಬಿಟ್ರೆ ಹೋಗಿ ಏನಾದ್ರು ಮಾಡ್ಬಿಟ್ಟಿರುವೆ, ನಾವು ಗಾಡಿ ಹೊಡೆದ್ಬಿಡೋದು, ಏನಾದ್ರು ಮಾಡೋದು, ಅಷ್ಟು ಕೋಪ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಒಳ್ಳೆ ಜಿಮ್ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಓಡ್ತಾ ಇದ್ದೆ. ಅದು ಆವಾಗ ನನಗೆ ಭೇಟಿಯಾಗಿದ್ದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಅವರು. ನನ್ನ ಪಾಲಿಗೆ, ನಾನು ವಿವೇಕಾನಂದನೇನು ನೋಡಿಲ್ಲ, ಅವರು ನನ್ನ ಪಾಲಿಗೆ ಅವರೇ ವಿವೇಕಾನಂದ. ನನ್ನಲ್ಲಿರುವ ಇವತ್ತಿನ ಎಲ್ಲಾ ಅದ್ಭುತ ವಿಚಾರಧಾರಿಗಳಿಗೆ ಅವರೇ ಮೂಲ, ನದಿ ಗಿದಿ ಎಲ್ಲ ಸಾಗರ. ನನ್ನನ್ನು ಹಿಂಗ್ ಹಿಡಿಯೋರವ್ರು, ಕೂದಲ ಹಿಡ್ಕೊಂಡ್ಬಿಟ್ಟು ಆಶ್ರಮಕ್ಕೆ ತಗೊಂಡೋಗೋರು. ನಾನು ಸೇರ್ತಾ ಇರಲಿಲ್ಲ. ಇದೇನ್ ಭಜನೆ ಸ್ವಾಮಿ, ನನಗೆಲ್ಲ ಇಷ್ಟ ಆಗಕ್ಕಿಲ್ಲ ಅಂತಿದ್ದೆ. ಊಟ ಕೊಡಿ ಅನ್ನೋನು, ಸಿಕ್ಕಾಪಟ್ಟೆ ಊಟ. ನಾನ್ ವೆಜ್ ತಿನ್ಬಾರ್ದಯ್ಯ, ತಾಮಸ, ಅದು ಒಳ್ಳೆ ಪ್ರಜೆಗಳ ಗುಣಗಳಲ್ಲಿ ನಾನು ಅಂತಿದ್ದೆ. ಯಾಕೆ ನಾನು ಅದನ್ನೇ ತಿನ್ನೋನು, ನನಗೆ ಶಕ್ತಿ ಬರುತ್ತೆ, ನಾನು ಹೌದಾ ಆಯ್ತು ತಿನ್ನಪ್ಪ ಅನ್ನೋರು. ಕೂದಲ ಹೆಚ್ಚಿಗೆ ಬಿಟ್ರೆ ಕಟ್ ಮಾಡಿಸೋನು, ನಾನು ಬಿಡಕ್ಕಿಲ್ಲ, ನಾನು ಹಿಂಗೆ ಬಿಡೋನು. ದುಡ್ಡು ಕೊಡ್ಲಿಕ್ಕೆ ಬಂದ್ರೆ ತಗೊಳ್ತಿರ್ಲಿಲ್ಲ. ನಾನು ಯಾಕೆ ಸ್ವಾಮಿ, ನಾನು ದುಡಿತಾ ಇದ್ದೀನಿ, ನಾನು ದುಡ್ಡಿದೆ, ನಮ್ಗೆ ನಿಮ್ ದುಡ್ಡು ಬೇಕಾಗಿಲ್ಲ ಅನ್ನೋರು. ಅಲ್ವೋ ನೋಡಿ, ಹೀಗಿದ್ರೆ ಇದು ಬದುಕು. ನನ್ನನ್ನು ತಿದ್ಲಿಕ್ಕೆ ಆರಂಭ ಮಾಡಿದ್ರು ಅವರು. ನಾನು ಹೋಗದೆ ಹೋದ್ರೆ ನನ್ನ ಹಾಸ್ಟ್ಲಿಗೆ ಬಂದ್ಬಿಡೋರು. ಅವ್ರಿಗೆ ಏನು ಇವತ್ತು ನೋಡಿ ನನಗೆ ಅದೇ ಅನ್ಸುತ್ತೆ, ಐ ಆಮ್ ದ ಪ್ರೊಡಕ್ಟ್ ಆಫ್ ದೆಮ್. ಒಂದ್ ವೇಳೆ ಅವ್ರು ಯಾರಾದ್ರೂ ಒಂದು ಹಂತದಲ್ಲಿ ಕೈ ಬಿಟ್ಬಿಟ್ಟಿದ್ರೆ ನಾನು ಇವತ್ತು ದೊಡ್ಡ ಶ್ರೀಮಂತ ಆಗಿಬಿಟ್ಟಿರುವೆ. ನನಗೆ ಕನಸಿದ್ದೆ ದೊಡ್ಡ ಉದ್ಯಮಿ ಆಗಬೇಕು ಅಂತ, ದೊಡ್ಡ ಉದ್ಯಮಿ ಆಗಬೇಕು. ಬಿಕಾಸ್ ಹೋಟೆಲ್ ಇಂಡಸ್ಟ್ರಿ, ಥಿಯೇಟ್ರು, ಪೇಪರು, ಆಮೇಲೆ ಇವೆಲ್ಲ ಪೂರ್ತಿ ನಾನು ಬಂದ ತಕ್ಷಣನೇ ನನಗೆ ದುಡ್ಡು ನೋಡ್ಲಿಕ್ಕೆ ಆರಂಭ ಮಾಡಿದೆ. ಪ್ರತಿದಿನ ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟರೆ ಇಷ್ಟೊಂದು ದುಡ್ಡು ಬರ್ತದ. ಉತ್ತರ ಕರ್ನಾಟಕದ್ದು ಥಿಯೇಟರ್ ರೈಟ್ಸ್ ಬರೋದು, ಬ್ಲಾಕ್ ಟಿಕೆಟ್ ಮಾಡೋರು. ನಾನು ಆಲ್ರೆಡಿ ಆ ಮಟ್ಟಕ್ಕೆ ಬೆಳೆದ್ಬಿಟ್ಟೆ, ಕ್ಯಾಲ್ಕುಲೇಷನ್ ಹಾಕೋದು ಅದೆಲ್ಲ. ಆವಾಗ ಅವ್ರು ಕರೆದ್ಬಿಟ್ಟು PUC ಇದ್ದಾಗ ನಾನು 89% ಆಗಿ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3rd ಆದೆ ನಾನು. 20 ಅದು ಒಂದೇ ತಿಂಗಳು ಓದಿದ್ದು. ಸ್ವಾಮೀಜಿ ಅವಾಗ ಹೇಳಿದ್ದು, ನಾನು ಆಲ್ಮೋಸ್ಟ್ 9 ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಪೋಸ್ಟಲ್ ಅಸಿಸ್ಟೆಂಟು, ಈ KSRTC ರೆವಿನ್ಯೂ ವಿಲೇಜ್ ಅಕೌಂಟೆಂಟು, ಆಮೇಲೆ ಇದು ATM KSRTC ಅಲ್ಲಿ ATM ಅಂತೇಳಿ, ಬ್ಯಾಂಕ್ ಪ್ರೊಬೇಷನರ್ ಅಂತೂ ಲೆಕ್ಕನೇ ಇಲ್ಲ. ಎಲ್ಲ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲದಕ್ಕೂ ಬರೆಯೋನು. ಯಾಕೆ ಬರಿತಿದ್ದೆ ಅಂದ್ರೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ. ಸ್ವಾಮೀಜಿ ಪೋಸ್ಟಲ್ ಅಸಿಸ್ಟೆಂಟ್ ಹಾವೇರಿ ಡಿವಿಷನ್ ಆಗಿ ನಾನು ಹೋದಾಗ, ಅಲ್ಲಪ್ಪ ಎಂತ ಹುಚ್ಚನೋ ನೀನು, 1000 ಜನಕ್ಕೆ ಅನ್ನ ಹಾಕೋನು, 4 ಜನಕ್ಕೆ ಅನ್ನ ಹಾಕ್ತೀನಿ ಅಂತೀಯಲ್ಲ. ನನಗೆ ಒಂಥರ ಅದು ದಿಗಿಲು ಬಡ್ದ್ಬಿಟ್ಟೆ. ನನಗೆ ಏನಪ್ಪ ಈ ಸನ್ಯಾಸಿ ಹಿಂಗಂತವನೆ, ನನಗೆ ನಾನೇನೋ ಸೆಟ್ಲ್ ಆಗ್ಬೇಕು ಅಂತ ಹೊಂಟಿದ್ದೀನಿ, ಇವು 1000 ಜನ ಅಂತೆ, 4 ಜನ ಅಂತೆ ಕುಂದಿರ್ಸ್ಕೊಂಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡೋರು. ಇನ್ನು 10 ವರ್ಷ ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು ಇದು ನೌಕರಿ ನಿನಗೆ ಸಿಗುತ್ತೆ. ನಿನ್ನಲ್ಲಿ 89% ಅಂದ್ರೆ ನಿಂದು ಖಂಡಿತ ಹಾಗೆ ಇದೆ ನಿಮ್ಮಲ್ಲಿ. ಓದು ನೋಡೋಣ, ಡಿಗ್ರಿ ಓದು, KCDಗೆ ಹೋಗು, ಏನೋ ಆಗದೆ ಹೋದ್ರೆ ಅದು ಆಗುವಂತೆ, ಒಂದ್ಸಾರಿ ಟ್ರೈ ಮಾಡು, ಏನ್ ಕಳ್ಕೊಳಕ್ಕಿದೆ. ಆಮೇಲೆ ಕುಂದಿರಿಸಿ ತಿದ್ದೋರು, ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋರು. ನನ್ನ ಪ್ರಶ್ನೆಗಳು ಬಹಳ ಜಟಿಲ. ಇದು ಯಾಕೆ ಇಷ್ಟ ಅಸಮಾನತೆ, ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು, ಇದು ಸಮಾಜ ಯಾಕೆ ಹಿಂಗದೆ, ಇವರೆಲ್ಲ ಹಿಂಗೆ ಯಾಕೆ ವಿಭಿನ್ನತೆ ಮಾಡ್ತಾರೆ, ಇಷ್ಟು ಯಾಕೆ ಕ್ರೈಮ್ಸ್ ಇದೆ. ಬಹುಶಃ ನನ್ನ ಆ ಎಲ್ಲಾ ಪ್ರಶ್ನೆಗಳಿಗೆ ನನ್ನ 20 ವಯಸ್ಸಿಗೆ ಬರೋದ್ರೊಳಗಾಗಿ ಸ್ವಾಮೀಜಿ ನನಗೆ ಉತ್ತರ ಕೊಟ್ಟಿದ್ರು. ಗೀತೆಯ ನಂತರ ಇನ್ನಷ್ಟು ವಿಷಯಗಳನ್ನ ನಿಮ್ ಜೊತೆ SP ಅವರು ಹಂಚ್ಕೊಳ್ತಾರೆ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಒಂದೇ ₹1 ಲಂಚ ಕೊಡದೆ ಈ ದೇಶದಲ್ಲಿ ಅತ್ಯುನ್ನತವಾದ ಹುದ್ದೆ ಯಾವುದಿದೆ? IAS. ಹೌದಾ? ಅದನ್ನು ಎಲ್ಲರೂ ಆಗ್ಬೋದಾ? ಆಗ್ಬೋದು. ನನ್ನ ಹೆಸರು ರವಿ DC ಆಗಿದ್ರೆ ಚಲೋ DC ಆಗಿಬಿಡೋಣ, ನೋಡೋಣ ಒಂದು ಸಾರಿ ಅಂತ. ಡಿಗ್ರಿ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ಇವೆಲ್ಲ ನನ್ನ ಗೆಳೆಯರು
ಓದ್ತಾ ಇರಬೇಕಾದ್ರೆ ಲೈಬ್ರರಿ, ವಿಕ್ರಮ್ ಗಕ್ವಾಕ್ ಲೈಬ್ರರಿ, ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಎಲ್ಲ ಇವು ನನ್ನ ಅತಿ ಪ್ರಭಾವ ಬೀರಿದ ವ್ಯಕ್ತಿತ್ವಗಳಲ್ಲಿ ಸ್ವಾಮಿ ವಿವೇಕಾನಂದರ ಆತ್ಮಕಥೆ, ಜೀವನ, ಸಂದೇಶ, ಅಬ್ರಹಾಂ ಲಿಂಕನ್, ಮ್ಯಾಡಮ್ ಕ್ಯೂರಿ, ಐನ್ಸ್ಟೀನ್ ಇವನ್ನೆಲ್ಲ ಓದ್ತಾ ಬಂದೆ. ಯಾರಪ್ಪ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇವೆಲ್ಲ ನನಗೆ ಇವು ಸ್ಫೂರ್ತಿ. ಸ್ವಾಮೀಜಿ ಜೊತೆ ಇದ್ದಾಗ ನಾನು ಇವತ್ತಿಗೂ ಹೇಳ್ತಿರ್ತೀನಿ ಎಲ್ಲ ಕಡೆ. ಸ್ವಾಮಿ ವಿವೇಕಾನಂದರು 32-33ನೇ ವಯಸ್ಸಿಗೆ ಈ ದೇಶದ ಎಲ್ಲ ಸಮಸ್ಯೆಗಳನ್ನು ನೆನೆದು ಅಳೋರಂತೆ. ಹೌದು. ನನಗೆ ಅನಿಸೋದು ಅದು ಹೆಂಗಪ್ಪ, ನಾನು ಈ ದೇಶದ ಬಗ್ಗೆ ಭಾಳ ಪ್ರೇಮವನ್ನು ಹೊಂದಿದ್ದೀನಿ, ನನಗೆ ಅಳ್ಲಿಕ್ಕೆ ಆಗ್ತಿಲ್ವಲ್ಲ, ಇವತ್ತಿಗೂ ಪ್ರಶ್ನೆ. ಆಮೇಲೆ ಅದು ಮಹಾತ್ಮ ಗಾಂಧೀಜಿ, ಗೌತಮ ಬುದ್ಧ 4 ಘಟನೆಗಳನ್ನು ನೋಡಿ ಬದಲಾಗಿಬಿಟ್ನಂತೆ. ನನಗೂ ಗೊತ್ತಲ್ಲ, ನಾನು ಕೂಡ ಸತ್ತ ಹೆಣವನ್ನು ನೋಡಿದ್ದೀನಿ, ರೋಗಿಯನ್ನು ನೋಡಿದ್ದೀನಿ, ಆಮೇಲೆ ರೊದ್ದನನ್ನು ನೋಡಿದ್ದೀನಿ, ಸನ್ಯಾಸಿಯನ್ನು ನೋಡಿದ್ದೀನಿ, ನನ್ನ ಬದುಕು ಯಾಕೆ ಬದಲಾಗ್ತಿಲ್ಲ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ಸತ್ಯ ಹರಿಶ್ಚಂದ್ರ ಕಥೆ ನೋಡಿದ್ರಂತೆ, ನಾಟಕ. ಇನ್ನೊಂದು ಶ್ರವಣಕುಮಾರ. ಅವರು ನನಗೆ ಬದುಕು ಗೊತ್ತಲ್ಲ, ಶ್ರವಣಕುಮಾರನ ಮಾತೃ ಮತ್ತು ಪಿತೃ ಗೌರವ ನನಗೂ ಗೊತ್ತಿದೆ, ಸತ್ಯ ಹರಿಶ್ಚಂದ್ರನ ಕಥೆ ನಮಗೂ ಗೊತ್ತಿದೆ, ನನ್ನ ಬದುಕು ಯಾಕೆ ಬದಲಾಗಲ್ಲ? ಹಾಗಿದ್ದಲ್ಲಿ ಆ ವ್ಯಕ್ತಿ ಅಷ್ಟೆಲ್ಲ ತ್ಯಾಗ ಮಾಡ್ದ, ಅವನು ಮಹಾತ್ಮನಾದ. ನಾವು ಕಾಂಪ್ರಮೈಸ್ ಆಗ್ತಿದ್ದೀವಿ. ನಾನು IPS ಆಗಿ ಪ್ರತಿನಿತ್ಯ ನಾನು ಡಿಸೈಡ್ ಮಾಡ್ತೀನಿ, ಆದರೂ ಎಲ್ಲೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಸುಳ್ಳು ಹೇಳ್ತೀವಿ. ಹಾಗಾಗಿ ನಾನು ಇಲ್ಲೇ ಉಳಿದಿದ್ದೀನಿ. ಸೊ ಎಷ್ಟು ತ್ಯಾಗವನ್ನು ಮಾಡ್ತೀವಿ, ಎಷ್ಟು ಪ್ರಾಮಾಣಿಕವಾಗಿ ಬದುಕ್ತೀವಿ, ಅಷ್ಟು ದೊಡ್ಡದಾಗಿ ಹೋಗ್ತೀವಿ ಅನ್ನೋದು ಕನ್ಫರ್ಮ್ ಆಯ್ತು ನನಗೆ. ಆವತ್ತಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. UPSCಗೆ, IPSಗೆ ಯಾಕೆ ಅಂತಂದರೆ ಯು ಕ್ಯಾನ್ ಗಿವ್. ನನಗೆ ನನ್ನ ಅವತ್ತಿನ ಪ್ರೋತ್ಸಾಹ ಅಥವಾ ಚಿಲುಮೆ ಏನಂದರೆ, ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡ್ಬೋದು DC ಆದರೆ. ನನಗೆಲ್ಲ ಇವ್ರು ಹೇಳ್ಕೊಟ್ಟಿದ್ದು, ನಮ್ಮ ಹುಡುಗರು, ನನ್ನ ಸ್ವಾಮೀಜಿಯವರು, ನಮ್ಮ ಟೀಚರ್ಸು. DC ಅಂತಂದರೆ ಅವನೊಂಥರ ಆ ಜಿಲ್ಲೆ ಸಮಸ್ತ ಅವನೇ ತಂದೆ ತಾಯಿ. ಹಾಸ್ಟೆಲ್ ಇಲ್ದವ್ರಿಗೆ ಹಾಸ್ಟೆಲ್ ಕೊಡ್ಬೋದು, ಬಡವರಿಗೆ ಸಾಲ ಕೊಡ್ಬೋದು, ಗೂಳೆ ಹೋಗೋರಿಗೆ ಕೆಲಸ ಕೊಡ್ಬೋದು, ಆಮೇಲೆ ಅನಾಥಾಶ್ರಮದವ್ರಿಗೆ ಯಾರಿದ್ರೆ ತಗೊಂಬಂದು ಸೇರಿಸ್ಬೋದು, ಅನ್ನ ಕೊಡ್ಬೋದು, ನೀರು ಇಲ್ಲದ್ರೆ ನೀರು ಕೊಡ್ಬೋದು, ಕರೆಂಟ್ ಇಲ್ಲದೆ ಕರೆಂಟ್. ಅಯ್ಯೋ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಬೋದು, ಸರ್ವಶಕ್ತ. ಚಲೋ ಹಂಗಾರೆ ಅದನ್ನ ಆಗಿಬಿಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ನನಗೆ IPS ಆಗಿದ್ದಷ್ಟೇ, ನಾನು ಬಯಸಿದ್ದ IAS TCನೇ. ಬಟ್ ಅದು ಎವ್ರಿಥಿಂಗ್, ಅದು ತೇನ ವಿನ ತೃಣಮಪಿನ ಚಲತಿ. ಬಹುಶಃ ನಾನು ಇವತ್ತು ಅನಿಸುತ್ತೆ ನನಗೆ, ಐ ಆಮ್ ಮೇಡ್ ಫಾರ್ IPS. ನನ್ನ ಪರ್ಸ್ನಾಲಿಟಿ ಕಂಪ್ಲೀಟ್, IPS ಸರ್ವಸ್ವ ಇವತ್ತು ನನಗೆ. ಆ ಮಟ್ಟಕ್ಕೆ ಬಂದಿದ್ದೀನಿ. ಸೊ ಹಾಗೆ ಪ್ರೋತ್ಸಾಹಗೊಂಡು ಓದಲಿಕ್ಕೆ ಆರಂಭ ಮಾಡಿದೆ. ಡಿಗ್ರಿ ಫೈನಲ್ ಇಯರ್ ಇದ್ದಾಗ ನನಗೆಲ್ಲ ಹುಡುಗರು ಹೇಳಿದರು, 2007 ನಾನು ಡಿಗ್ರಿ ಮುಗಿದಿದ್ದು, 2008 IPS. IAS ಅಂದರೆ ತುಂಬ ಡಿಫಿಕಲ್ಟು. 1 ವರ್ಷ ಪ್ರಿಲಿಮ್ಸ್ ಆಗುತ್ತೆ, 2ನೇ ವರ್ಷ ಮೇನ್ಸ್ ಆಗುತ್ತೆ, 3ನೇ ವರ್ಷ ಇಂಟ್ರಿಗೆ ಹೋಗ್ತೀಯಾ, ಗ್ಯಾರಂಟಿ ಇಲ್ಲ, 4ನೇ ವರ್ಷ ಬೇಕಾದ್ರೆ ಏನೋ ಒಂದು ರ್ಯಾಂಕ್ ಸಿಗುತ್ತೆ, 4 ವರ್ಷ ಮಿನಿಮಮ್ ಕಷ್ಟಪಡಬೇಕು ಅಂತ. ನಾನು ಹೇಳಿದೆ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಗುರು. ನೋಡ್ದ ಆಯ್ತು, ಅಷ್ಟೇ ಇರೋದು 9 ತಿಂಗಳು, ಆದರೆ ಆಯಿತು ಇಲ್ಲ ಹೋಯ್ತು ಅಂತ. ಸೊ ವೆನ್ ಐ ಲ್ಯಾಂಡೆಡ್ ಇನ್ ಹೈದ್ರಾಬಾದ್, ನಾನು ಹೈದ್ರಾಬಾದ್ಗೆ ಹೋದಾಗ ನನ್ನ ಹತ್ರ ಇದ್ದಿದ್ದು 3,000 1 ಕ್ವಿಂಟಲ್ ಪುಸ್ತಕ ಅಷ್ಟೇ, ಒಂದು ಕೆಂಪು ಬ್ಯಾಗು. ಅದು ಹಿಂಗೆ ಛಲ ಓದೆ, ನೋಡೋಣ ಏನಿದೆ ಹೈದ್ರಾಬಾದಲ್ಲಿ ಅಂತ. ಭಾಷೆ ಗೊತ್ತಿಲ್ಲ, ಯಾರೂ ಇಲ್ಲ ನನ್ನವರು. ಎಲ್ಲ ನೋಡಿದೆ, ಸಿಕ್ಕಾಪಟ್ಟೆ ರೇಟ್ ಹೇಳಿದರು. ಆವಾಗ ಇವತ್ತು ಬಿಡಿ, ಇವತ್ತೆಲ್ಲ ಲಕ್ಷಾಂತರ ಆಗಿದೆ. 6,500 ಅವತ್ತು ಒಂದು ಕೋರ್ಸ್ಗೆ, ಕೋಚಿಂಗ್ಗೆ. ನನ್ನ ಹತ್ರ 6,500 ಇರಲಿಲ್ಲ, 3,000 ಇತ್ತು. 3,000ದಲ್ಲೇ ಒಂದು 200-300 ರೂಪಾಯಿ ಖರ್ಚು ಮಾಡಿದೆ. ಸೊ ಟಾರ್ಗೆಟ್ IAS, ತಾಯಿ ಮಹಾತಾಯಿ ಸೋಸಿನ್ ತಯ್ಯಬಾ ಅಂತ ಟೀಚರ್. 2ನೇ ವರ್ಷ ಆರಂಭ ಆಗಿತ್ತು. ನನಗೊಂದು ನೆಲೆ ಬೇಕಾಗಿತ್ತು ಅಲ್ಲಿ ಉಳ್ಕೊಳ್ಳಿಕ್ಕೆ, ನನಗೇನು ಇರಲಿಲ್ಲ ಆವಾಗ. ಸೊ ಅವ್ರನ್ನೂ ಕೇಳಿದೆ ಹಿಂದಿಯಲ್ಲಿ, ನೋಡಮ್ಮ ನಾನು ಇಲ್ಲಿರ್ತೀನಿ, ಎಲ್ಲ ಕೆಲಸ ಮಾಡ್ತೀವಿ, ರಿಸೆಪ್ಷನ್ನು ನಾನೇ, ಕಸ ಹೊಡ್ಕೊಳ್ತೀನಿ, ಕ್ಲಾಸ್ ರೂಮ್ ರೆಡಿ ಮಾಡ್ತೀನಿ, ಹುಡುಗರಿಗೆ ಬಂದವ್ರಿಗೆ ಕೌನ್ಸಿಲ್ ಮಾಡ್ತೀನಿ, ಟೆಸ್ಟ್ ಅರೇಂಜ್ ಮಾಡ್ತೀನಿ, ಬಟ್ ನನಗೆ ಫ್ರೀ ಆಫ್ ಕಾಸ್ಟ್ ಕೋಚಿಂಗ್ ಕೊಡಬೇಕು, ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ. ಆ ಹೆಣ್ಮಗಳು रहेगा क्या? ಹಾಂ ಇರ್ತೀನಿ. ಯहीं पे रहेगा? ಹಾಂ ಇರ್ತೀನಿ ಮೇಡಮ್, ನೋಡ್ರಿ ಅಂತ. ಬೆಳಗ್ಗೆ ಎದ್ದು ಎಲ್ಲ ಇನ್ಸ್ಟಿಟ್ಯೂಷನ್ ಕಸ ಹೊಡೆದು ಫುಲ್ ಕ್ಲಾಸ್ ರೂಮ್ ರೆಡಿ ಮಾಡಿ ಕೂತ್ಕೊಂಡು ಬಂದವ್ರಿಗೆಲ್ಲ ಕೌನ್ಸಿಲಿಂಗ್ ಆರಂಭ ಮಾಡಿಬಿಟ್ಟೆ. ಇವತ್ತು ತೆಲುಗು ತಮಿಳ್ ನಾನು ಭಾಳ ಚೆನ್ನಾಗಿ ಮಾತನಾಡಬಲ್ಲೆ, ಅಲ್ಲೇ ಕಲ್ತಿದ್ದೆಲ್ಲ. ಎಲ್ಲರಿಗೆ ಕೌನ್ಸಿಲಿಂಗ್ ಮಾಡೋದು ಹೆಂಗಾಯ್ತು ಅಂದರೆ, ಅವ್ರು ಬಂದವ್ರಿಗೆಲ್ಲ ಹೇಳಿ ಬಯಾಟ ಆಗಿಬಿಡ್ತದೆಲ್ಲ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಸ್ಟಡೀಸು ಎಲ್ಲ. ಟೆಸ್ಟ್ ಪೇಪರು ನಾವೇ ರೆಡಿ ಮಾಡೋದು. ಇವರು ಸಮ್ಟೈಮ್ಸ್ ಗೆಸ್ಟ್ ಟೀಚರ್ ಬಂದು ಹಾಗೆ ಹೋಗಿಬಿಟ್ರೆ ನಾವೇ ನೋಡೋದು. ನನಗೆ ಅಡ್ವಾಂಟೇಜ್ ಏನಾಯ್ತು, ಎಲ್ಲ ಕ್ಲಾಸ್ಗೂ ಕೊಡ್ತಿದ್ದೆ ನಾನು ಹಿಂದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 3 ಸಲ ಕೇಳೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3 ಸಲ ಕೇಳೋದು. 9 ತಿಂಗಳು ನಾನು ಇದ್ದಿದ್ದು ಅಲ್ಲಿ. ಹಾಗಿದ್ದಾಗ ನಾನು ಇದು ಆವಾಗ ನಿಜವಾದ ಡಿಫಿಕಲ್ಟಿ ಅಂದರೆ
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥನೇ ಆಗಕ್ಕಿಲ್ಲ ನನಗೆ. ಹ್ಮ್. ನಾನು ಬರಿತಾ ಇದ್ದೆ, ಫುಲ್ ಕನ್ನಡ ಮೀಡಿಯಮ್ ಓದಿದ್ದು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬರಿಬೇಕಲ್ಲ. ಹ್ಮ್. ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣವೇ ಸೆಂಟೆನ್ಸ್ ಫ್ರೇಮಿಂಗು ಅದೆಲ್ಲ, ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾರೆ ಅವ್ರ ಆನ್ಸರ್ ಸೀಟ್ ತಗೊಳ್ತಿದ್ದೆ. ರಾತ್ರಿ ಕೂತ್ಕೊಂಡು ಪೂರ್ತಿ ನೋಡೋದು ನನ್ನ ಆನ್ಸರ್ ಸೀಟಿಗೂ ಅವನ ಆನ್ಸರ್ ಸೀಟಿಗೂ ಏನು ವ್ಯತ್ಯಾಸ ಇದೆ, ಅವನ ಪರಿಬಿಡಿ, ಬಾಡಿ ಆಫ್ ದ ಆನ್ಸರು, ಕನ್ಕ್ಲೂಷನ್ನು, ಅವನು ಪಾಯಿಂಟ್ ಹಾಕ್ತಾನ, ಗ್ರಾಫ್ ಹಾಕ್ತಾನ, ಬಾಕ್ಸ್ ಹಾಕ್ತಾನ, ಪ್ಯಾರಾವೈಸ್ ಬರಿತಾನ, ಏನು ಬರಿತಾನೆ, ನನಗೂ ಅವನಿಗೂ ವ್ಯತ್ಯಾಸ ಏನು, ನನಗೆ ಯಾಕೆ ಕಡಿಮೆ ಮಾರ್ಕ್ಸು, ಅವ್ನಿಗೆ ಯಾಕೆ ಹೆಚ್ಚಿಗೆ ಮಾರ್ಕ್ಸು, ಎಲ್ಲ ಗುಡ್ ಆನ್ಸರ್ಸನ್ನು ತೊಗೊಂಡು ನನ್ನದೇ ಆನ್ಸರ್ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ನನಗೆ ಅಡ್ವಾಂಟೇಜ್ ಆಯಿತು. ಆವಾಗ ಪೂರ್ತಿ ಎಲ್ಲ ತಗೊಳ್ಳೋದು, ಕೂಡೋದು ಹೆಂಗಾಯಿತು ಅಂದರೆ 1.5-3 ತಿಂಗಳ ಕಳೆದ ಮೇಲೆ ನಾನು ಐ ಬಿಗೆ ಮಾಸ್ಟ್ರಲ್ಲಿ ಒಂಥರ ಇನ್ಸ್ಟಿಟ್ಯೂಷನ್ ರವಿ ಇದ್ದಾನೆ ಅಂತಂದರೆ ಆಡು ಚೂಸ್ಕೊಂಟಾಡ್ಲೆ ನೋಡ್ಕೊಳ್ತಾನೆ ಅವನು ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಥರದ್ದು ಬಂತು. ಸೊ ಹಾಗಿದ್ದಾಗ ನಮ್ಮ ಅದೇ ಮೇಡಮು, ಮುಂದಿನ ವರ್ಷದಿಂದ ನೀನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿಬಿಡೋ, ಚೆನ್ನಾಗಿ ಹೇಳ್ತೀಯಾ ಅಂತಂದು. ಲೇದ್ ಮೇಡಮ್, ನಾನು ಇಲ್ಲ ಮೇಡಮ್. ಯಾಕೆ? ಮುಂದಿನ ವರ್ಷ ಈ ಟೈಮಲ್ಲಿ ನಾನು IAS ಅಕಾಡೆಮಿನಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದೆ. ಅವ್ರಿಗೆ ಶಾಕು, ಏನು IAS ಅಕಾಡೆಮಿಲಿ ಇರ್ತೀಯಾ, ನೀನು ಪಾಠ ಮಾಡೋ ಅಂತ. ಅನ್ಫಾರ್ಚುನೇಟ್ಲಿ ಆ ಇನ್ಸ್ಟಿಟ್ಯೂಷನಲ್ಲಿ ಕಲ್ತವ್ರೆಲ್ಲ 4 ವರ್ಷದಿಂದ ಓದ್ದವರು IRS ರೈಲ್ವೆ ಸರ್ವಿಸ್ ಆದರೆ ನಂದು ಒಬ್ಬೊಂದು IPS ಆಯಿತು. ನನಗೆ ಪಾಠ ಮಾಡಿದ ಗುರುದು ಕೂಡ IRS ಆಯಿತು, ನಂದು IPS ಆಯಿತು. ಅದು ಯಾಕೆ ಅಂದರೆ ಇವತ್ತಿಗೂ ಕೂಡ ನಾನು ಯಾವುದಕ್ಕೂ ಹೆದರಲ್ಲ, ಭಯ ಇಲ್ಲ, ಮುನ್ನುಗ್ಗಿ ಬಿಡುವಲೆ. ಬಿಕಾಸ್ ಐ ಕೇಮ್ ಫ್ರಮ್ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್. ನನಗೆ ಇನ್ನೂ ನೆನಪಿದೆ, 3 ದಿವಸ ಊಟ ಮಾಡಿದ ದಿನಗಳು ನನಗೆ ನೆನಪಿದೆ. 28 ಕಿಲೋಮೀಟರ್ ನನ್ನ ತಾಯಿ ಊರಿಂದ ಸಿರಟ್ಟಿಗೆ ಬರಲಿಕ್ಕೆ ನಾನು ನಡ್ಕೊಂತ ಬರ್ತಾಯಿದ್ದೆ. ಜ್ಞಾನ ಭಾರತಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು, ಇದು ಭಾಳ ಹಳದೇನಲ್ಲ, 2008ನೇ ಇಸ್ವಿಯಲ್ಲಿ ನಾನು ಜ್ಞಾನ ಭಾರತಿವರೆಗೂ ಮೆಜೆಸ್ಟಿಕ್ಕಿಂದ ನಡೀತಾ ಬಂದಿದ್ದೀನಿ. ಸುಮಾರು ಒಂದು 15-20 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗುತ್ತೆ. ಐ ಯೂಸ್ ಟು ಎಂಜಾಯ್ ಮೈ ಜರ್ನಿ. ಇವತ್ತಿಗೂ ನಾನು ಕಾರಲ್ಲಿ ಹೊಂಟ್ರೆ ನಾನು ಪ್ಲ್ಯಾನ್ ಮಾಡ್ತೇನೆ, ಈ ತಿಂಗಳ ನಾನು ಏನು ಮಾಡೋನಿದ್ದೀನಿ, ಈ ವರ್ಷ ನಾನು ಏನು ಮಾಡೋನಿದ್ದೀನಿ. ನಾನು ನಡಿಲಿಕ್ಕೆ ಆರಂಭ ಮಾಡಿದೆ ಅಂತಂದರೆ ಏನೋ ಸೀರಿಯಸ್ ಥಿಂಕಿಂಗ್ ನಡೀತಾ ಇದೆ ಅಂತಲೇ ಅರ್ಥ. ಹಾಗಾಗಿ ಭಯ ಇರಲಿಲ್ಲ, ಈ ನೋಡೋಣ ಅಂತೇಳಿ ಬರದೆ IPS ಆಗಿಬಿಡ್ತು, ಕರ್ನಾಟಕ ಬಂದುಬಿಟ್ಟೆ. ನನ್ನ ಬದುಕೇ ನನಗೊಂಥರ ಸ್ಫೂರ್ತಿ. ನಿಮ್ಮ ಮೆಚ್ಚಿನ ಇನ್ನೊಂದು ಗೀತೆಯನ್ನು ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ತೀನಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಡುವಿರೆಲ್ಲ ಹಾಯಾಗಿ, ಬಾಡುವಿರೆಲ್ಲ ಹಾಯಾಗಿ. ಈಗ ಸರ್, ನಿಮ್ಮ ಒಂದು IPS ಹಿನ್ನೆಲೆ ಬಗ್ಗೆ ಹೇಳಿದರೆ, ಈಗ ಬಹಳಷ್ಟು ಜನಕ್ಕೆ ಈ IPS ಟ್ರೈನಿಂಗ್ ಅದ್ರ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ಅಲ್ಲಿ ಹಂಗೆ ಮಾಡ್ತಾರಂತೆ, ಹಿಂಗೆ ಮಾಡ್ತಾರಂತೆ. ಆ್ಯಕ್ಚುಲಿ ಏನು ಮಾಡಿಸ್ತಾರೆ ಸರ್ IPS ಟ್ರೈನಿಂಗಲ್ಲಿ? ಆ ಮಾತಿಗೆ ಬರುವುದಾದರೆ IAS ಅಥವಾ IPS ಬೋತ್. ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಮಸೂರಿಯಲ್ಲೂ ಕೂಡ ಟ್ರೈನಿಂಗ್ ಆಗುತ್ತೆ, ಡೆಹ್ರಾಡೂನಲ್ಲೂ ಆಗುತ್ತೆ, ಹೈದರಾಬಾದ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲೂ ಆಗುತ್ತೆ. ಅವರ ಏಕೈಕ ಉದ್ದೇಶ ಒಂದಾಗಿರುತ್ತೆ. ಏನು ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಒಂದು ಜಿಲ್ಲೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವನು ಅದನ್ನು ಪರಿಪೂರ್ಣವಾಗಿ ನಿಯಂತ್ರಣ ಮಾಡಿ ಜನರಿಗೆ ಸರಿದಾರಿ ತೋರ್ತಕ್ಕಂಥ ತಾಕತ್ತು ಅವನಲ್ಲಿ ಬರಬೇಕು. ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ, ಸೋಷಿಯಲಿ, ಕಲ್ಚರಲಿ ಎಲ್ಲ ಅವನು ಅಷ್ಟು ಸಬಲನಾಗಲಿಕ್ಕೆ ಏನೇನು ಬೇಕೋ ಎಲ್ಲ ಕೊಡ್ತಾರೆ. ಉದಾಹರಣೆಗೆ ನಾನು ಅಂತಿದ್ದೆ ಯಾವಾಗಲೂ, ಒಬ್ಬ ನಾರ್ಮಲ್ ಆ್ಯಾವ್ರೇಜ್ ಹುಡುಗನ ಅಕಾಡೆಮಿಲಿ ಇಟ್ಟರು ಕೂಡ ಅವನು IAS ಆಗ್ತಾನೆ. ಯಾಕೆ ಅಂದರೆ ನಮಗೆ ಪಾಠ ಮಾಡೋರು ಯಾರು? ವಿ ಆರ್ ಟಾಟ್ ಬೈ ದಿ ಬೆಸ್ಟ್ ಮ್ಯಾನ್ ಆರ್ ಥಿಂಕರ್ಸ್ ಆರ್ ರಿಸರ್ಚರ್ಸ್ ಇನ್ ದ ಇಂಡಿಯಾ. ನಮಗೆ ಪೊಲಿಟಿಕಲ್ ಸೈನ್ಸನ್ನು ಹೇಳಿಕೊಟ್ಟವರು DK ಬಸು. ಅವರು ಪುಸ್ತಕವನ್ನು ಯಾರು ಬರೀತಾರೆ, ಸ್ವತಃ ಬಂದವರು ನಮಗೆ ರಾಜನೀತಿಯ ಬಗ್ಗೆ ಪಾಠ ಮಾಡ್ತಾರೆ. IPS ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ದೇಶದ ಅತ್ಯಂತ ಯಶಸ್ವಿ IPS ಅಧಿಕಾರಿ ಬಂದು ನಮಗೆ ಪಾಠ ಮಾಡ್ತಾನೆ. ನನ್ನ ಗುರು K. ವಿಜಯಕುಮಾರ್ IPS, ಈ ದೇಶ ಕಂಡ ಕಿರಣ್ ಬೇಡಿಯ ನಂತರ ಅತ್ಯುತ್ತಮ ವೀರಪ್ಪನನ್ನು ಹಿಡಿದವರು, ಎನ್ಕೌಂಟರ್ ಮಾಡಿದವರು. ಅವರು ಬಂದು, ಅವರು ನನ್ನ ಡೈರೆಕ್ಟರ್. ಜೀವನದ ಎಲ್ಲ ಅನುಭವವನ್ನು ನಮ್ಗೆ ಹೇಳ್ಕೊಡೋರು ಅವರು. ಬೆಳಗ್ಗೆ ಫಿಸಿಕಲ್ ಟ್ರೈನಿಂಗಿಂದ ಹಿಡಿದು ನಮ್ಮದು ಒಂಥರ ಸ್ವರ್ಗ, ಅದು ಒಂಥರ. ನಾನು ಅಂತಿದ್ದೆ ಅಲ್ಲಿ ಏನಂದರೆ, ಭಾರತದ ರಾಜಕುಮಾರ ಮತ್ತು ರಾಜಕುವರಿಯರು ನಾವು. ಬಿಕಾಸ್ ಟ್ರೈನಿಂಗ್ ಹೆಂಗಿರುತ್ತೆ ಅಂದರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ ನಮ್ಮ ಮೇಲೆ ಟ್ರೈನಿಂಗಿಗೆ. ಅಮರ್ತ್ಯ ಸೇನ್ ನಮಗೆ ಇದನ್ನು ಮಾಡೋರು, ನಾಬಲ್ ಲಾರೆಟ್ಗಳು ಬಂದಲ್ಲಿ ನಮಗೆ ಅರ್ಥಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಲೀಡಿಂಗ್ ಪಾರ್ಲಿಮೆಂಟೇರಿಯನ್ ಯಾರಿರ್ತಾರೆ ಅವರು ಬಂದು ನಮಗೆ ಪಾಠ ಮಾಡ್ತಾರೆ ಪಾರ್ಲಿಮೆಂಟ್ ಬಗ್ಗೆ. ಆಮೇಲೆ ಫಿಸಿಕಲ್ ಟ್ರೈನಿಂಗಲ್ಲಿ ಯು ನೇಮ್ ಅ ಥಿಂಗ್. IPS ಅಲ್ಲೂ ಸ್ಪೆಷಲಿ
ಒಂದು .22 ಸಿವಿಲ್ ರೈಫಲ್ ಏನಿರುತ್ತಲ್ಲ, ಈ ಜನ ಹಿಡ್ಕೊಂಡೆಲ್ಲ ಜಾತ್ರೆಗಳಲ್ಲಿ ಇಡ್ತಾರೆ, ಅದರಿಂದ ಹಿಡಿದು ಆಟೋಮ್ ಬಾಂಬ್ವರೆಗೂ ಕೂಡ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇಂಡಿವಿಜುವಲ್ ಆಪ್ರೇಟ್ ಮಾಡ್ತಕ್ಕಂಥದ್ದು, AK-47, SLR, 303, ಕಾರ್ಬನ್ನು, 6 ರಾಕೆಟ್ ಲಾಂಚರು, ಆಮೇಲೆ ಹ್ಯಾಂಡ್ ಹೆಲ್ಡ್ ಗ್ರೆನೇಡ್ರು, ಡ್ರಿಪ್ಪು, ಆಮೇಲೆ ಡೆಟೋನೇಟರ್ಸು, ಎಲ್ಲವನ್ನೂ ನಮಗೆ ತರಬೇತಿ ಕೊಡಲಾಗ್ತದೆ. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಾವಲ್ಲಿ ಕಲಿತೇವೆ, ಮಾಡ್ತೇವೆ, ಆದಮೇಲೆ ತಿಳ್ಕೊಳ್ತೇವೆ. ಫಿಸಿಕಲ್ ಟ್ರೈನಿಂಗ್, ಇವು ನೇಮ್ ಅ ಥಿಂಗ್, ಸೆಲ್ಫ್ ಡಿಫೆನ್ಸ್, ಕರಾಟೆ, ಜೂಡೋ, ಎಲ್ಲ ಸೆಲ್ಫ್, ಕ್ರವಮಗ, ಕಿಕ್ ಬಾಕ್ಸಿಂಗು, ಇದನ್ನೆಲ್ಲ ಹೇಳ್ಕೊಡ್ತಾರೆ. ಸ್ಪೋರ್ಟ್ಸ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಇವೆಲ್ಲ, ಹೈ ಜಂಪು, ಫಿಸಿಕಲ್ ಎಕ್ಸಸೈಸ್. ಯಾಕೆ ಅಂತಂದರೆ ಪೊಲೀಸ್ ಇಲಾಖೆ ವಿ ಆರ್ ಮೆಂಟ್ ಫಾರ್ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೇ ನಾವು ಇದ್ದೀವಿ. ನಾನು ಯಾವಾಗಲೂ ಎಲ್ಲರಿಗೂ ಕೇಳ್ತೇನೆ, ನಮಗೆ ಲಾಠಿ ಕೊಟ್ಟಿದ್ದಾರೆ, ಪಿಸ್ತೂಲ್ ಕೊಟ್ಟಿದ್ದಾರೆ, ಅದು ಪರೇಡ್ಗಲ್ಲ, ಡ್ರಿಲ್ಗಲ್ಲ, ಶೋಕಿಗಾಗಿ ಅಲ್ಲ. ವಿಲೇಜ್ ಅಕೌಂಟೆಂಟ್ಗೆ ಏನಾದರೂ ಲಾಠಿ ಕೊಟ್ಟಿದ್ದಾರಾ? ಇಲ್ಲ. ತಾಲೂಕು ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರ್ ಯಾರಾದರೂ ಪಿಸ್ತೂಲ್ ಕೊಟ್ಟಿದ್ದಾರಾ? ಇಲ್ಲ. ಪೊಲೀಸಿಗೆ ಕೊಟ್ಟಿದ್ದಾರೆ. ಯಾಕೆ? ರಕ್ಷಣೆ ಮಾಡಲಿಕ್ಕೆ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಸಮಾಜದ ಸಮತೋಲವನ್ನು ಕಾಯಲಿಕ್ಕೆ. ಹಾಗಿದ್ದಲ್ಲಿ ನಾವು ಗಟ್ಟಿಯಾಗಿರಬೇಕಲ್ಲ. ಈಗ 1000 ಜನ ನಾಳೆ ಏನೋ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಯಾವನೋ ಕಲ್ಲು ಒಗಿತಾನೆ ಅಂತಂದರೆ ಅದು ಮಾಬ್ ಆಗಿಬಿಡುತ್ತೆ. ಮಾಬ್ ಹ್ಯಾಸ್ ಗಾಟ್ ನೋ ಲೀಡರ್ ಆರ್ ಮೆಂಟ್ಯಾಲಿಟಿ, ಅದಕ್ಕಿರಲ್ಲ. ಒಬ್ಬ ನಮ್ಮ ದೇಶದ ದುರಾವಸ್ಥೆ ಏನಂತಂದರೆ, ಒಬ್ರು ಯಾರು ಕಲ್ಲು ಹೊಡೆದ್ರೆ ಎಲ್ಲರೂ ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಓ ಅಂತ ಚೀರ್ ಮಾಡಿದ್ರೆ ಎಲ್ಲರೂ ಓ ಅಂತ ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ದೇವರೇ ಬಲ್ಲ. ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋಕ್ಕಿಲ್ಲ. ಅವನು ಪೊಲೀಸ್ ಹಿಡ್ಕೊಂಬಂದ್ಮೇಲೆ ಸ್ವಾಮಿ ನಂಗೆ ಗೊತ್ತಿಲ್ಲ ತಪ್ಪಾಯಿತು ಅಂತಾರೆ. ಆದರೆ ಅವ್ರನ್ನ ಮೇಂಟೈನ್ ಮಾಡಬೇಕು ಅಂದರೆ ನಾವು ಫಿಟ್ ಇರಬೇಕಲ್ಲ, 8 ಗಂಟೆಗಳ ಕಾಲ ನಿಲ್ಲಬೇಕು, ಅದಕ್ಕೆ ಒಳ್ಳೆಯ ದೈಹಿಕ ಶಕ್ತಿ ಬೇಕು. ಹಾಗಾಗಿ ಎಲ್ಲ ರೀತಿಯ ತರಬೇತಿ. ನಾವು ಫಾಸ್ಟಿಂಗ್ ಮಾಡಿಸ್ತಾರೆ ನಮ್ಮ ಕಡೆ ಎಲ್ಲ, ಊಟ ಇಲ್ಲದೆ ಕಾಡಲ್ಲಿ 3 ದಿವಸ ರೇನ್ ಹಾರ್ವೆಸ್ಟ್ ಮಾಡೇ ನಾವು, ಅಥವಾ ಒಂದು ಕೆ ಜಿ ರವಾ ಅಥವಾ 1 kg ಹಿಂಗೆ ಕೊಟ್ಟರೆ 3 ದಿವಸಗಳ ಕಾಲ ಅದನ್ನೇ ಬದುಕಬೇಕು. ಇದೆಲ್ಲ ಟ್ರೈನಿಂಗನ್ನು ನಮಗೆ ಕೊಡ್ತಾರೆ. ಅದರ ಏಕೈಕ ಉದ್ದೇಶ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈ ಅಧಿಕಾರಿಗಳು ಧೃತಿಗೆಡದೆ ಯಾವ ಕಾರಣಕ್ಕಾಗಿ ನಮ್ಮ ನೇಮಕಾತಿಯಾಗಿದೆ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಹಾಗಾಗಿ ಲಾಠಿ ಚಾರ್ಜ್, ಲಾಠಿ ಬಳಸುವ ವಿಧಾನ ಹೇಗೆ, ಕೇನ್ ಶೀಲ್ಡ್ ಹೇಗೆ ಹಿಡಬೇಕು, ಫೈರಿಂಗ್ ಹೇಗೆ ಮಾಡಬೇಕು, 4 ಜನ ಬಂದರೆ ಹೇಗಿರಬೇಕು, 10 ಜನ ಬಂದರೆ ಹೇಗೆ, ಕನ್ವಿನ್ಸ್ ಮಾಡೋದು ಹೇಗೆ, ಮೆಮೊರಂಡಮ್ ತೆಗೆದುಕೊಳ್ಳೋದು ಹೇಗೆ, ಭಾಳ ನೊಟೋರಿಯಸ್ ಕ್ರಿಮಿನಲ್ ಬಂದರೆ ಅವನು ಹೇಗೆ, ಟೆರರಿಸ್ಟ್ ಜೊತೆ ಡೀಲ್ ಮಾಡೋದು ಹೇಗೆ, ನಮ್ಮವರೇ ಯಾನೋ ಕುಡುಕನ ಜೊತೆ ಹೇಗೆ ಡೀಲ್ ಮಾಡೋದು, ಕಳ್ಳನ ಜೊತೆ ಹೇಗೆ, ರಾಬರರ್ ಜೊತೆ ಹೇಗೆ, ಸೈಕಾಲಜಿ ಟ್ರೈನಿಂಗಿಂದ ಹಿಡಿದು ಎಲ್ಲ ರೀತಿಯ ತರಬೇತಿಯನ್ನು ನಮಗೆ ಕೊಳ್ಳಾಗ್ತದೆ. ಒಟ್ಟಾರೆ ಉದ್ದೇಶ ಏನಂದರೆ, ಇಡೀ ಒಂದು ಜಿಲ್ಲೆಯನ್ನು IAS ಆಗಿದ್ದರೆ ಪರಿಪೂರ್ಣ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಏನೆಲ್ಲ ಬೇಕೋ ಎಲ್ಲ ಕಲಿಸ್ಕೊಡ್ತಾರೆ. ಸ್ವಿಮ್ಮಿಂಗು, ಹಾರ್ಸ್ ರೈಡಿಂಗು, ಶೂಟಿಂಗು, ಪ್ಲೇನಿಂದ ಜಂಪಿಂಗು, ನಮಗೆಲ್ಲ ಪೂರ್ತಿ ಅದೆಲ್ಲ ಡಿಪೆಂಡ್ಸ್ ಆನ್ ಎಬಿಲಿಟಿ. ಇವಾಗ ಇತ್ತೀಚೆಗೆ ಯಾರು ವಿಲ್ಲಿಂಗ್ ಇದ್ದಾರೆ ಅವ್ರು ಕಳಿಸ್ತಾರೆ. ನಾವೆಲ್ಲ ಮಾಡಿದ್ವಿ, ನಾವು 1 ದಿವಸನೂ ಆಬ್ಸೆಂಟ್ ಆಗಿಲ್ಲ. ಎಲ್ಲ ಅಂಡರ್ ವಾಟರ್ ಸ್ವಿಮ್ಮಿಂಗಿಂದ ಹಿಡಿದು ವಿ ಡಿಡ್ ಆಲ್. ಇಟ್ ಈಸ್ ದ ಬೆಸ್ಟ್. ಆ ತರಬೇತಿ ನನ್ನ ತಿಳಿದ ಮಟ್ಟಿಗೆ US ನೇವಿಯನ್ನು ಹೊರತುಪಡಿಸಿದರೆ, ಭಾರತೀಯ ಸೇನೆ ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೊಡಲ್ಲ. ಆ್ಯಂಡ್ ಇಟ್ ಈಸ್ ಅನ್ ಅಪಾರ್ಚುನಿಟಿ, ಅವಕಾಶ. ನಮ್ಮದು ಭಾರತೀಯ ಪೊಲೀಸ್ ಸೇವೆ, ನೌಕರಿ ಅಲ್ಲ. ವಿ ಆರ್ ಹಿಯರ್ ಫಾರ್ ಟು ಸರ್ವ್. ನಮ್ದಿರೋದು ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಆಡಳಿತಾತ್ಮಕ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಓರಿಯೆಂಟೇಷನ್ ಬರಲಿಕ್ಕೆ ಏನೇನು ಬೇಕೋ ಎಲ್ಲ ಕಲಿಸ್ಕೊಡ್ತಾರೆ. ಸರ್, ಮಾತುಕತೆಯನ್ನು ಮುಂದುವರಿಸ್ತೀನಿ. ಈಗ ಇವರ ಮೆಚ್ಚಿನ ಮತ್ತೊಂದು ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಸರ್? ಇದು ಅರಳುವ ಹೂವುಗಳೇ, ಮೈ ಆಟೋಗ್ರಾಫಿಂದ. ನಾನು ತುಂಬ ಇಷ್ಟ. UPSC ಪ್ರಿಪೇರ್ ಮಾಡಬೇಕಾದ್ರೆ, ಪರೀಕ್ಷೆ ಮಾಡಬೇಕಾದ್ರೆ ಈ ಹಾಡನ್ನು ನೋಡಿ ಹತ್ತಿದ್ದೆ ನಾನು. ತುಂಬ ಒಳ್ಳೆ ಹಾಡು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನನ್ನ ಗ್ರೇಟೆಸ್ಟ್ ಸ್ಟ್ರೆಂತ್ ನನ್ನ ಫ್ಯಾಮಿಲಿ. ಬಿಕಾಸ್ ಪೊಲೀಸ್ ಆಫೀಸರ್ಸ್ಗೆ ಕುಟುಂಬ ಚೆನ್ನಾಗಿರ್ಬೇಕು. ಹೌದು. ಬಿಕಾಸ್ ನಾವೆಲ್ಲ ಇಡೀ ಜಿಲ್ಲೆ ಸಮಸ್ಯೆ ಓದ್ಕೊಂಡಿರ್ತೀವಿ. ಅವು ಒಂಥರ, ನನ್ನ ಹೆಂಡತಿ ಡಾಕ್ಟರ್ ತ್ರಿವೇಣಿ, ನನ್ನ ತಾಯಿ, ನನ್ನ ತಂದೆ, ಅವರೊಂಥರ ಶಾಕ್ ಅಬ್ಸರ್ವರ್ಸ್ ಇದ್ದಂಗೆ. ನಾರ್ಮಲಿ ನನ್ನ ಮೂಡ್ ನೋಡಿ ಏನು ಹೇಳೋಕ್ಕಿಲ್ಲ, ಆದರೂ ಸಣ್ಣ ಪುಟ್ಟ ಎಲ್ಲರ ಸಂಸಾರದಲ್ಲಿದ್ದಂತೆ ನಮ್ಮಲ್ಲೂ ಎಲ್ಲ ಇರ್ತವೆ. ಅಲ್ಲ, ಒಂದು ಪ್ರಶ್ನೆ ತಮಗೆ ಲೈಟರ್ ಮನೆಯಲ್ಲಿ ಕೇಳಬೇಕು. ನಿಮ್ಮನ್ನು ನೋಡಿದ್ರೆ ಎಲ್ಲ ನಡುಕ್ತಾರೆ, ನಿಮ್ಮ ಮನೆಯಲ್ಲಿ ಹೇಗಿದೆ ಪರಿಸ್ಥಿತಿ?
ಹೇಗಿದೆ ಸ್ವಾಮಿ ಪರಿಸ್ಥಿತಿ? ಆಬ್ವಿಯಸ್ಲಿ ಐ ಶುಡ್ ನಾಟ್ ಲೈ. ನಾನೇ ಡಾಮಿನೇಟ್ ಅಂತ ಹೇಳಲಿಕ್ಕೆ ನನ್ನ ಕೈಲಿ ಆಗಲ್ಲ. ಆ ನೈತಿಕ ಶಕ್ತಿ ನನಗಿಲ್ಲ. ನಾರ್ಮಲಿ ಐ ಲಿಸನ್. ನಾನು ಅವ್ರನ್ನ ಕೇಳ್ತೇನೆ. ಮನೆಗೆ ಹೋದ ತಕ್ಷಣ ಭಾಳಷ್ಟು ಸಾರಿ ನಾನು ಎಲ್ಲ ಆಫೀಸ್ ಸಮಸ್ಯೆಯನ್ನು ಅಲ್ಲೇ ಬಿಟ್ಟು ಹೋಗ್ತೇನೆ. ಗುಡ್. ಆ ಸಮಯನಾದರೂ ಅವ್ರ ಜೊತೆ ಆದರೂ ಕೂಡ ನನ್ನ ಹೆಂಡತಿ ಅಂತವಳೆ ಅವಾಗವಾಗ ಐ ಟೇಕ್ ಹರ್ ಸಜೆಷನ್ಸ್. ನಾರ್ಮಲಿ ಐ ಮೆಟ್ ಹರ್ ಇನ್ ಹೈದರಾಬಾದ್. ನಮ್ದು ಇಬ್ಬರದು ಪ್ರೇಮ ವಿವಾಹ. ಅವ್ರ ಮಾತು ಕೇಳಲೇಬೇಕು ನಾವು. ಸರಿ ಸರಿ ಕೇಳ್ತೀನಿ ಕೂಡ. ಅದೇ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಮೆಚ್ಚಿನ ಒಂದು ಗೀತೆನ ಕೇಳಿಸ್ತೀನಿ. ಸೊ ಇದು ಒಂದು ಸುಂದರವಾದಂಥ ಒಂದು ಯುಗಳ ಗೀತೆ. ಬಹುಶಃ ನಿಮ್ಮ ಒಂದು ಪ್ರೇಮ ಒಂದು ಕತೆಗೂ ಒಂದು ಒಳ್ಳೆಯ ಹೋಲಿಕೆಯನ್ನು ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ಪಡೆದೆನು. ಈಗ ಕಾರ್ಯಕ್ರಮದ ಅವಧಿ ಮುಗಿತಾ ಬರ್ತಾ ಇದೆ. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ಲಕ್ಷಾಂತರ ಕೇಳುಗರು ಮತ್ತು ಅದರಲ್ಲೂ ಯುವಕ ಯುವತಿಯರು IPS ಸೇವೆಗೆ ಬರಬೇಕು, IAS ಸೇವೆಗೆ ಬರಬೇಕಂತ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ತಮ್ಮ ಕಿವಿ ಮಾತುಗಳು ಏನು ಸರ್? IAS ಅಥವಾ IPS ಅನ್ನು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಪರೀಕ್ಷೆ ಬರೆಯಬಲ್ಲ, ಪಾಸ್ ಆಗಬಲ್ಲ, IAS IPS ಆಗಬಲ್ಲ. ಅದಕ್ಕೆ ಉದಾಹರಣೆ. ನಾನೇನು ಪ್ಯೂರ್ ಅಕಾಡೆಮಿಷಿಯನ್ ಅಲ್ಲ, ಪುಸ್ತಕದ ಹುಳು ನಾನಲ್ಲ. ನಾನು ಇಷ್ಟಪಟ್ಟದ್ದನ್ನು ಓದಿದ್ದೀನಿ. ನಾನು ಅಕಾಡೆಮಿಕ್ ಓದಿದ್ದಕ್ಕಿಂತ ಆತ್ಮಕಥೆಗಳನ್ನು, ಹೊರಗಿನ ಸಾಹಿತ್ಯವನ್ನು ಓದಿದ್ದೇ ಹೆಚ್ಚು. ಹಾಗಾಗಿ ನಮ್ಮಲ್ಲಿ ಇವರು ಯಾಕೆ ಇವರಲ್ಲಿರ್ತಕ್ಕಂಥ ಕೀಳಿರಿಮೆ, ಇಂಗ್ಲೀಷ್ ಮೀಡಿಯಮ್ ಇರಬೇಕು, ಭಾಳ ಬುದ್ಧಿವಂತರಿರ್ತಾರೆ, ಭಾಳ ಟಫೆಸ್ಟ್ ಎಕ್ಸಾಮು, ಅದಕ್ಕೆ ಹುಟ್ಟಾ ಪ್ರತಿಭಾವಂತರಾಗಿರಬೇಕು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರಬೇಕು, ಭಾಳ ಶ್ರೀಮಂತರಿರಬೇಕು, ಕೋಚಿಂಗನ್ನೇ ತೆಗೆದುಕೊಳ್ಬೇಕು ಅಂತ ಎಲ್ಲ ಹೇಳ್ತಾರೆ. ಐ ಡಿಫರ್ ವಿತ್ ಇಟ್. ನಾನು ಅದನ್ನು ಒಪ್ಪಲ್ಲ. ಬಿಕಾಸ್ ನಾನು IAS ಮಾಡಬೇಕು ಅಂತ ಜೂನ್ ಜುಲೈ ಬಿಟ್ಟಿದ್ದು. ಆಗಸ್ಟ್ 14ಕ್ಕೆ ನಾನು ಫಸ್ಟ್ ಪ್ರಿಲಿಮ್ಸ್ ಪಾಸ್. ಅಕ್ಟೋಬರ್ 28 ನನ್ನ ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್. ಮಾರ್ಚ್ 28 ನನ್ನ ಇಂಟರ್ವ್ಯೂ. ಮೇ 6 ನನ್ನ ರಿಸಲ್ಟ್. ಸಿಂಪಲ್ ಮಾಡ್ಕೊಂಡು ಹೋಗ್ಬಿಟ್ವಿ. ಅದರ ಅರ್ಥ ಕೀಳಿರಿಮೆ ಇರಬಾರ್ದು. ಓದ್ತೇನೆ. IAS ಪರೀಕ್ಷೆಯಲ್ಲಿ ಅವರು ಟೆಸ್ಟ್ ಮಾಡುವುದು ನಮ್ಮ ಪುಸ್ತಕದ ಜ್ಞಾನವನ್ನಲ್ಲ, ಬದಲಾಗಿ ಈ ವ್ಯಕ್ತಿ ಒಂದು ಜಿಲ್ಲೆಯನ್ನು ಕೊಟ್ಟರೆ ನಿಭಾಯಿಸಬಲ್ಲನೆ, ಮುಂಬರುವ ದೇಶದ ಭವಿಷ್ಯತ್ತನ್ನು ರೂಪಿಸಬಲ್ಲನೆ, ಇಡೀ ಒಂದು ಸಮುದಾಯವನ್ನು ಮುನ್ನಡೆಸಬಲ್ಲನೆ, ಎಲ್ಲರನ್ನೂ ಸಮನಾಗಿ ನೋಡಬಲ್ಲನೆ, ಒಂದು ದಿಕ್ಕು ಅಥವಾ ದಾರಿದೀಪವಾಗಿ ನಿಲ್ಲಬಲ್ಲನೆ ಅನ್ನೋದನ್ನು ಟೆಸ್ಟ್ ಮಾಡುತ್ತೆ. ಅದಕ್ಕೆ ಯಾಕೆ ಅದನ್ನು ಹಾಗೆ ನಾನು ಆ ಕನ್ಕ್ಲೂಷನ್ಗೆ ಬಂದಿದ್ದೀನಿ ಅಂದರೆ, ಭಾಳಷ್ಟು ಜನ ಬುದ್ಧಿವಂತರು PhD ಪಡೆದವರೆಲ್ಲ ಫೇಲ್ ಆಯ್ತಾರೆ. ಟಾಪರ್ಸು ಎಲ್ಲ IIT ಟಾಪರ್ಸ್ ಅಂತೆ, MBBS ಟಾಪರ್ಸ್ ಅಂತೆ, ಅವರೆಲ್ಲ ಫೇಲ್ ಆಯ್ತಾರೆ. ಸಾಮಾನ್ಯ ಹುಡುಗರು ಪಾಸ್ ಆಗಿಬಿಡ್ತಾರೆ. UPSC ಪರೀಕ್ಷೆಯಲ್ಲಿ IAS IPSನಲ್ಲಿ ನಿಮ್ಮ ಪರಿಪೂರ್ಣ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುತ್ತದು. ಕೇವಲ ಜ್ಞಾನವನ್ನಲ್ಲ, ಬರವಣಿಗೆ ಅಲ್ಲ, ನಿಮ್ಮ ಇಂಗ್ಲೀಷ್ ಭಾಷೆಯನ್ನಲ್ಲ, ಬದಲಾಗಿ ಇಡೀ ವ್ಯಕ್ತಿತ್ವವನ್ನೇ ಟೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ನಾವೆಲ್ಲ ಬರೆದಾಗ ನನ್ನ ಉತ್ತರಗಳೇ ಡಿಫ್ರೆಂಟ್ ಇರ್ತಿತ್ತು. ನಾನು ನರೇಗಾ ಅಂತ ಒಂದು ಸ್ಕೀಮ್ ಬಂದಿದೆಯಲ್ಲ, ಈಗ ಮಹಾತ್ಮ ಗಾಂಧೀಜಿ ರೂರಲ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಖಾತ್ರಿ ಯೋಜನೆ, ನಮ್ಮೂರಲ್ಲಿ ಬಂದಾಗ ನಾನು ಅದನ್ನು ಪರೀಕ್ಷೆ ಬರೀಬೇಕಾದ್ರೆ ನಮ್ಮ ಊರದೆಲ್ಲ ಉದಾಹರಣೆ ಕೊಟ್ಟಿವ್ನಿ. ನಮ್ಮೂರಲ್ಲೆಲ್ಲ ಗುಳೆ ಹೋಯ್ತಾ ಇದ್ರು, ಇದು ಬಂದಾದಮೇಲೆ ನಾವೆಲ್ಲ ಕೆಲಸ ಆಗ್ತಿದೆ, ಎಷ್ಟೋ ಜನರಿಗೆ ಅನ್ನ ಸಿಗಲ್ಲ, ಅವ್ರಿಗೆ ಅನ್ನ ಸಿಗುತ್ತೆ, ಈ ಥರ ಎಲ್ಲ. IAS IPS ಆಗಬೇಕು ಅಂತಂದರೆ ಆ ಕಮಿಟ್ಮೆಂಟ್ ಇಟ್ಕೊಂಡು ನಾನು ಇದು ಆಗ್ತೀನಿ ಅಂತ ಯಾರು ದೃಢ ನಿಶ್ಚಯ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾರೋ ಖಂಡಿತ ಆಗೇ ಆಯ್ತಾನೆ, ಅವ್ನು ಯಾರಿಂದಲೂ ನಿಲ್ಲಿಸ್ಲಿಕ್ಕಾಗಲ್ಲ. ಬಟ್ ನಾವೇನು ಮಾಡ್ತಾರೆ, ನಮ್ಮ ಹುಡುಗರು ಆರಂಭಿಕ ಶೂರರು ಅಂದರೆ ಒಂದು ಸ್ವಲ್ಪ ಇನಿಷಿಯಲಿ ಭಾಳ ಚೆನ್ನಾಗಿ ಓದಿ ಬಿಟ್ಬಿಡ್ತವೆ, ಮನೆ ನೆನಪಾಗ್ಬಿಡ್ತದೆ, ಅಪ್ಪ ಅಮ್ಮ ನೆನಪಾಗ್ಬಿಡ್ತವೆ, ಬಿಸಿ ಬಿಸಿ ಊಟ ನೆನಪಾಗ್ಬಿಡ್ತದೆ, ವಾಪಸ್ ಬಂದುಬಿಡ್ತಾರೆ ಓಡಿ. ಹಾಗಾಗಿ ನೋ ಯಶಸ್ಸು ಅನ್ನೋದು ರಾತ್ರಿ ಬರಲ್ಲ. ಭಾಳ ಕಷ್ಟಪಡಬೇಕು, ಶ್ರಮ ಪಡಬೇಕು, ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಸರ್, ಇಲ್ಲಿವರೆಗೆ ನಮ್ಮ ಆತ್ಮೀಯ ಒಂದು ಸಲ್ಲಾಪ ಕಾರ್ಯಕ್ರಮದಲ್ಲಿ ತುಂಬ ಮನಬಿಟ್ಟು ಮಾತನಾಡಿದ್ದೀರಿ. ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಪ್ರವೃತ್ತಿಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ನಮಗಂತೂ ತುಂಬ ಸಂತೋಷ ಆಗಿದೆ. ಇದೇ ರೀತಿ ನಿಮ್ಮ ಜೀವನ ಎಲ್ಲ ಕೇಳುಗರಿಗೆ ಮತ್ತು ಅದರಲ್ಲೂ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ರವಿ ಡಿ ಚೆನ್ನಣ್ಣ ಅವರೇ, ಇವತ್ತಿನ
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಕೊನೆಯ ಒಂದು ಅಭಿಪ್ರಾಯ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ರಕ್ಷಣಾಧಿಕಾರಿಯಾಗಿ ಬಂದ ಮೇಲೆ ಎಲ್ಲರಿಗೂ ಕೂಡ ಸಮಾನ ನ್ಯಾಯವನ್ನು ಕಲ್ಪಿಸಬೇಕು ಅನ್ನೋ ಧ್ಯೇಯದಿಂದ ಪ್ರತಿಯೊಬ್ಬರನ್ನು ತಲುಪುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಯಾರಿಗೆ ಎಲ್ಲೇ ಏನೇ ಅನ್ಯಾಯ ಆಗಲಿ ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ. ಯಾವುದೇ ಶಂಕೆ, ಅನುಮಾನ, ಪೊಲೀಸ್ ಇಲಾಖೆ ಬಗ್ಗೆ ದಯವಿಟ್ಟು ಭಯ ಬೇಡ. ನಾವಿರುವುದು ನಿಮ್ಮ ಸ್ನೇಹ, ನಿಮ್ಮ ಸೇವೆ ಮತ್ತು ರಕ್ಷಣೆಗಾಗಿ. ನಮ್ಮ ಆಫೀಸು ಯಾವಾಗಲೂ ಓಪನ್ ಇರ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸರ್ಕಲ್ ಆಫೀಸ್ಗೆ ಹೋಗಿ, ಎಲ್ಲಿ ನ್ಯಾಯ ಸಿಗದೆ ಹೋದರೆ ನಮ್ಮ ಹತ್ರ ಬನ್ನಿ, ಒಂದು ಫೋನ್ ಮಾಡಿ, ನಾವು ನಿಮ್ಮನ್ನು ಅಟೆಂಡ್ ಮಾಡ್ತೀವಿ. ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಒದಗಿಸಲಿಕ್ಕೆ ಸಾರ್ವಜನಿಕರ ಸಹಕಾರ ಅತಿ ಅಗತ್ಯ. ನಮ್ಮ ಜೊತೆಗಿರಿ. ಒಂದು ಒಳ್ಳೆಯ ಸಮಾಜ, ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಹಕಾರಿಯಾಗಿ ನಾವು ಸದಾ ಸಿದ್ಧರಿದ್ದೀವಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದ. ಇದುವರೆಗೂ ಸಲ್ಲಾಪ ಭಾನುವಾರದ ವಿಶೇಷ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದ ಅತಿಥಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ರವಿ ಡಿ ಚನ್ನಣ್ಣನವರ್. ಇವರೊಂದಿಗೆ ಪಾಲ್ಗೊಂಡವರು ಶ್ರೀ ನಾರಾಯಣ ಎಂ ಭಟ್.